ಪರಿಶುದ್ಧಾತ್ಮ ದೇವರೇ, ನೀವು ಮಹಿಮೆ ಆಗಲಿ ಮತ್ತು ಘನತೆ ಆಗಲಿ. ಒಳ್ಳೆಯ ಒಂದು ಸಮಯ ಸಂದರ್ಭ ಅವಕಾಶ ನಮ್ಮನ್ನು ಕೊಟ್ಟಿದ್ದೀವಿ. ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಸಮಯ ಸಂದರ್ಭ ಅವಕಾಶದಲ್ಲಿ ಕರ್ತನೆಗೂ ನಾವು ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವಪ್ಪ. ನಮ್ಮನ್ನು ಬಲಪಡಿಸ್ರಿ, ನಮ್ಮನ್ನು ದರ್ಶಿಸ್ರಿ, ನಿನ್ನ ಮಹಿಮೆ ಕಾಣುವಾಗ ಸಾಕರಿಸಿ, ನಿಮ್ಮದೇ ತುಂಬಿಸ್ರಿ. ನಿನ್ನ ಚಿತ್ತಂತೆ ನಡೀಲಿಕ್ಕಾಗುವಾಗ ನಮ್ಮನ್ನು ಬಲಪಡಿಸಿ ಮತ್ತು ನಿಮ್ಮ ಆತ್ಮದ ಅಭಿಷೇಕದಿಂದ ನಮ್ಮ ತುಂಬಿಸ್ರಿ ಎಂದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮತ್ತು ಈ 3 ದಿನ ಉಪವಾಸವಾಗಿ ಏರ್ಪಡಿಸಿದಂಥ ದಿನ ಯಾವ ವಿಷಯವಾಗಂದರೆ, ಎಲ್ಲರೂ ಒಟ್ಟಾಗಿ ಸೇರಿ ನಾವು ಕರ್ತನ ಸನ್ನಿಧಿಯಲ್ಲಿ ಸ್ತುತಿ ಮಾಡೋದಕ್ಕಾಗಿ, ಆರಾಧನೆ ಮಾಡೋದಕ್ಕಾಗಿ, ದೇವರೇ ನಿಮ್ಮನ್ನು ಮಹಿಮೆ ಪಡಿಸೋದಕ್ಕಾಗಿ ಈ ದಿನ ನಾವು ಏರ್ಪಡಿಸಿದಪ್ಪ ಕರ್ತನೆ. ನೀನು ದರ್ಶನ ಪ್ರಕಾರ ನೀವು ಮಾತಾಡಿ, ಈಗೋ 3ನೇ ಸೋಮವಾರ, ಮಂಗಳವಾರ, ಬುಧವಾರ ನೀನು ಈ ರೀತಿಯಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ಸಮಯ ಅವಕಾಶವನ್ನು ಕೊಡು. ಸಭೆದಲ್ಲೂ ಕೂಡ ಎಚ್ಚರಿಸು. ಸಭಿಕರು ಎಲ್ಲರೂ ಸೇರಿ ನೀವು ಈ ಪ್ರಾರ್ಥನೆ ಮಾಡಿರಿ. ಸಭಿಕರು ಅಭಿವೃದ್ಧಿ ಹೊಂತಾರ ಮತ್ತು ಸೇವೆ ಕೂಡ ಅಭಿವೃದ್ಧಿ ಹೊಂದದ. ಎಲ್ಲರೂ ಉನ್ನತ ಸ್ಥಾನಕ್ಕೆ ಬರಲಿಕ್ಕೊಂದು ಅವಕಾಶ ಇದೆ ಎಂಬುದಾಗಿ ಕರ್ತನೆ 2022ರಲ್ಲಿ ನೀನು ತೋರಿಸಿದ ದರ್ಶನ ಮತ್ತು 23ರಲ್ಲಿ ನೆರವೇರಿಸಿದೆವು ಕರ್ತನೆ. 24ರಲ್ಲಿ ಕೂಡ ನಾವು ಮಾಡ್ತಕ್ಕಂಥರಾಗಿದ್ದೇವೆ ದೇವ. ನಮ್ಮನ್ನು ಬಲಪಡಿಸು ಕರ್ತನೆ. ಎಷ್ಟು ಜನರು ದೇವರು ಇದು ತೋರಿಸಿದ ದರ್ಶನ ಅನುಸಾರವಾಗಿ ಸಿದ್ಧವಾಗಿದ್ದು ಕರ್ತನೆ ಮತ್ತು ಬಂದಿರ್ತಾರೋ ಅವ್ರ ಜೀವಿತದಲ್ಲಿ ಮಾತ್ರ ಒಂದೊಂದು ವಿಧವಾಗಿ ಅದ್ಭುತ, ಒಂದೊಂದು ವಿಧವಾಗಿ ಸೂಚಕ ಕಾರ್ಯಗಳನ್ನು ಮಾಡ್ತೀನಿ ಎಂಬುದನ್ನು ನಾವು ಪ್ರಾರ್ಥಿಸೋ ಕರ್ತನೆ. ಯಾಕಂದರೆ ಈ ಜಾತಿ ಪ್ರಾರ್ಥನೆ ಮತ್ತು ಉಪವಾಸ ಹೊರತು ಮಧ್ಯದಲ್ಲಿ ಹೋಗಲ್ಲ ಅಂತ ಹೇಳಿದ ಕರ್ತನೆ. ಯಾವ ಜಾತಿ ಅಂದರೆ ಪಾಪ ಜಾತಿ, ದ್ರೋಹ ಮಾಡ್ತಕ್ಕಂಥ ಜಾತಿ, ಸುಳ್ಳು ಹೇಳ್ತಕ್ಕಂಥ ಜಾತಿ, ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥ ಜಾತಿ, ಮೋಸ ವ್ಯಭಿಚಾರ ಮಾಡ್ತಕ್ಕಂಥ ಜಾತಿ, ಇವೆಲ್ಲ ನಮ್ಮಲಿಂದ ಹೋಗಬೇಕಾದ್ರೆ ಉಪವಾಸ ಕಾರಣ ಕರ್ತನೆ. ಉಪವಾಸ ಮಾಡಿ ನಿನ್ನ ಸನ್ನಿಧಿಯಲ್ಲಿ ಕಾಲ ಕಳೆಯುವಾಗ ಇವೆಲ್ಲ ನಮ್ಮಲಿಂದ ಬಿಡುಗಡೆ ಆಗ್ಲಿಕ್ಕೆ ಅವಕಾಶವ ಕರ್ತಾನೆ. ಉಪವಾಸ ಮಾಡುವಾಗ ನಿನ್ನ ಸನ್ನಿಧಿಯನ್ನು ಆ ದೇವರೇ ನಿಲ್ಲತಕ್ಕಂಥ ಉತ್ತಮ ಅದ್ಭುತ, ನಿನ್ನ ಸನ್ನಿಧಿಯಲ್ಲಿ ಉನ್ನತ ಸ್ಥಾನಕ ಪ್ರಾರ್ಥಿಸ್ತಕ್ಕಂಥ ಉತ್ತಮ ಕರ್ತನೆ. ಎಷ್ಟು ಪ್ರಾರ್ಥನೆಗೆ ಸಮಯ ಅವಕಾಶವನ್ನು ಕೊಡ್ತಿರೋ ಅಷ್ಟು ಸಮಯ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರಿಯರೇ. ದೇವರು ನಿಮ್ಮನ್ನು ಅವಕಾಶ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ದೇವರ ಆಸೆಯಿಂದ ನಿಮ್ಮನ್ನು ಉನ್ನತ ಸ್ಥಾನ ತರಬೇಕೆಂಬುದಾಗಿ, ದೇವರ ಆಸೆಯಿಂದ ನಿಮ್ಮನ್ನು ಬಲಪಡಿಸಬೇಕೆಂಬುದಾಗಿ, ದೇವರ ಆಸೆ ಉಳ್ಳವನಾಗಿದ್ದಾನೆ ನಿಮ್ಮನ್ನು ಉನ್ನತ ಒಂದು ಪ್ರಖ್ಯಾತಿಗೆ ತರಬೇಕೆಂಬುದಾಗಿ. ಎಲ್ಲಿ ಹೆಸರು ನಿಮ್ಮದು ಪ್ರಖ್ಯಾತಿಗಿಲ್ಲೋ ಅಂಥ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನು ಪ್ರಖ್ಯಾತಿ ತರಬೇಕೆಂಬುದಾಗಿ ದೇವರು ಒಂದು ಮನಸ್ಸು ಮಾಡಿ ಪ್ರಿಯರೇ. ದೇವ ನಿಮ್ಮ ಮಹಿಮೆ ಆಗಲಿ ಕರ್ತನೆ. ಯಾರ್ಯಾರು ಈ ಉಪವಾಸ ಒಂದು ಪ್ರಾರ್ಥನೆಯಲ್ಲಿ ದೇವರೇ ಪಾಲ್ಪಟ್ಟಿದ್ದು ದೇವ ಎಂಬುದಾಗಿ ನಮ್ಮ ಜೀವಿತ ಎಂಬುದಾಗಿ ಒಪ್ಪಿಸ್ತಾ ಇದ್ದರು, ಅವರನ್ನು ಮಾತ್ರ ಬಲಪಡಿಸು ಕರ್ತನೆ. ಇವರನ್ನು ಮಾತ್ರ ಕರುಣಿಸು. ಇವ್ರ ಜೀವಿತದಲ್ಲಿ ಮಾತ್ರ ಅದ್ಭುತ ಮಾಡು ಕರ್ತನೆ. ಸಭೆಯಾಗಿ ದೇವರೇ ನಾವು ನಿನ್ನ ಸನ್ನಿಧಿಯಲ್ಲಿ ಸೇರಿ ಉಪವಾಸ ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ನೀನು ಬಲಪಡಿಸ್ತಿ ಎಂಬುದಾಗಿ ನಿನ್ನ ಸನ್ನಿಧಿ ನಾವು ಪ್ರಾರ್ಥಿಸ್ತೇವಪ್ಪ. ಗ್ಲೋರಿ 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 ಕರ್ತನೆ. ಯೆಹೋವನೇ ನಿಮ್ಮ ಮಹಿಮೆ ಆಗಲಿ. ನಾವು ನಿಮ್ಮ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಹಾಲಾದ ಥ್ಯಾಂಕ್ ಯು ಲಾರ್ಡ್. ಮೊಳಕಾಲು ರೇ ಕೈಗಳತ್ತೆ ಕಣ್ಣೀರಿನಿಂದ ಆರಾಧಿಸುವೆ. ಮೊಳಕಾಲು ರೇ ಕೈಗಳತ್ತೆ ಕಣ್ಣೀರಿನಿಂದ ಆರಾಧಿಸುವೆ. ಆರಾಧಿಸುವೆ ನಾನು, ಆರಾಧಿಸುವೆ ನಾನು, ಆರಾಧಿಸುವೆ ನಾನು, ಆರಾಧಿಸುವೆ ನಾನು. ಮೊಳಕಾಲು ರೇ ಕೈಗಳತ್ತೆ ಕಣ್ಣೀರಿನಿಂದ ಆರಾಧಿಸುವೆ. ಮೊಳಕಾಲು ರೇ ಕೈಗಳತ್ತೆ ಕಣ್ಣೀರಿನಿಂದ ಆರಾಧಿಸುವೆ. ಹೌದು ನನ್ನ ಸೋದರಿ ಸೋದರ, ನೀನು ಮೊಳಕಾಲೂರಿ ಕಣ್ಣೀರಿನಿಂದ ದೇವರನ್ನು ಸ್ತುತಿ ಮಾಡುವಾಗ, ಆರಾಧನೆ ಮಾಡುವಾಗ ದೇವರ ಅದ್ಭುತ ಮಾಡ್ತಾನೆ. ದೇವರಿಗೆ ಎಷ್ಟು ಸಮಯ ಕೊಡಬೇಕೋ, ಎಷ್ಟು ಅವಕಾಶ ಕೊಡಬೇಕೋ ಅಷ್ಟು ಸಮಯ ಅವಕಾಶವನ್ನು ನೀನು ಕೊಡುವುದಾದರೆ ದೇವರಿಂದ ನಿನ್ನ ಮೇಲೆ ನೀನು ಅವಕಾಶ ಕೊಡಲಿಲ್ಲ ಅಂದ್ರೆ ಒಂದು ವೇಳೆ ಲೋಕಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಲೋಕ ನಿನ್ನ ಸರ್ವನಾಶ ಮಾಡ್ತಾರೆ. ದೇವ್ರನ್ನ ಅವಕಾಶ ಕೊಡ್ರಿ, ದೇವ್ರಿಗೆ ಸಮಯ ಕೊಡ್ರಿ, ನಿಮ್ಮ ಹೃದಯದಲ್ಲಿ ಸಮಯ ಕೊಡ್ರಿ, ನಿಮ್ಮ ಮನೆಯಲ್ಲಿ ಸಮಯ ಕೊಡ್ರಿ ದೇವರಿಗೆ. ಹೀಗಾಗಿ ನೀನು
ಒಂದು ಅವಕಾಶ ಕೊಡುವ ದೇವರೇ ಉನ್ನತ ಹೆಸರನ್ನ ತರ್ತಾನೆ ಪ್ರೇಯರೇ. ಹಾಗೆ ಪ್ರಾರ್ಥಿಸುವೆ ಎಲಿಷನ ಹಾಗೆ ಪ್ರವಾದಿಸುವೆ ಎಲಿಯನ ಹಾಗೆ ಪ್ರಾರ್ಥಿಸುವೆ ಎಲಿಷನ ಹಾಗೆ ಪ್ರವಾದಿಸುವೆ ಪರಲೋಕದ ಬೆಂಕಿಯನ್ನು ಭೂಮಿಯ ಮೇಲೆ ನಾ ತರುವೆ ಪರಲೋಕದ ಬೆಂಕಿಯನ್ನು ಭೂಮಿಯ ಮೇಲೆ ನಾ ತರುವೆ ಆರಾಧಿಸುವೆ ನಾನು ಆರಾಧಿಸುವೆ ನಾನು ಆರಾಧಿಸುವೆ ನಾನು ಆರಾಧಿಸುವೆ ನಾನು. ಹೌದು ಕರ್ತನೆ, ನಿನ್ನ ಸನ್ನಿಧಿ ನಾವು ಆರಾಧಿಸ್ತೇವೆ ಕರ್ತನೆ. ಹೇಗೆ ಎಲಿಯನು ಪ್ರಾರ್ಥಿಸ್ತಾನೋ, ಎಲಿಷನು ಪ್ರಾರ್ಥಿಸ್ತಾನೋ, ದಾನಿಯೇಲನು ಪ್ರಾರ್ಥಿಸ್ತಾನೋ ದೇವರೇ, ನಾವು ಕೂಡ ಅದೇ ರೀತಿಯಾಗಿ ಪ್ರಾರ್ಥಿಸುವಾಗೆ, ಅದೇ ರೀತಿಯಾಗಿ ಸ್ತುತಿಸುವಾಗೆ ನಿಮ್ಮನ್ನು ಕೊಂಡಾಡುವಾಗೆ ಸಹಾಯ ಮಾಡು. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮನಸ್ಸು, ಹೃದಯನೂ ಕೂಡ ದೇವರೇ ನಮ್ಮೆಲ್ಲರನ್ನು ಕೂಡ ಅಪ್ಪ ಕರ್ತನೆ, ಅವರಲ್ಲಿ ಸತ್ಯತೆ ಇತ್ತು, ಪ್ರೀತಿ, ನೀತಿ ಇತ್ತು ಅಪ್ಪ ಕರ್ತನೆ ದೇವರೇ. ಅದಕ್ಕಾಗಿ ಅವರಂಥ ಆತ್ಮ ನಮ್ಮ ಕೂಡ ನೀವು ಕೊಡ್ತೇಬದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತೇವೆ, ಯಾವುದು ಕೊರತೆಯಲ್ಲಿ ಎಂಬುದಾಗಿ ನೀನು ಹೇಳ್ತೇವೆ ಕರ್ತನೆ, ಅದಕ್ಕೆ ನಾವು ಪ್ರಾರ್ಥಿಸ್ತೇವೆ. ಹೌದು ದೇವ, ನಿನ್ನ ಮಹಿಮೆ ಕಾಣುವಾಗ, ಅನುಭವಿಸುವಾಗ ನಮ್ಮನ್ನು ಸಹಾಯ ಮಾಡ್ತೀವಿ ಅಂತ ಕೇಳ್ತೇವಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಮೋಶನ ಹಾಗೆ ಪ್ರಾರ್ಥಿಸುವೆ ಎಲಿಯನ ಹಾಗೆ ವಿಮೋಚಿಸುವೆ ಮೋಶೆಯ ಹಾಗೆ ಪ್ರಾರ್ಥಿಸುವೆ ಎಲಿಯನ ಹಾಗೆ ವಿಮೋಚಿಸುವೆ ಪರಲೋಕದ ದೂತರನ್ನು ಭೂಮಿಯ ಮೇಲೆ ನಾ ತರುವೆ ಪರಲೋಕದ ದೂತರನ್ನು ಭೂಮಿಯ ಮೇಲೆ ನಾ ತರುವೆ ಆರಾಧಿಸುವೆ ನಾನು ಆರಾಧಿಸುವೆ ನಾನು ಆರಾಧಿಸುವೆ ನಾನು ಆರಾಧಿಸುವೆ ನಾನು ಮಲಕಲುರಿ ಕೈಗಳೆತ್ತಿ ಕಣ್ಣೀರಿನಿಂದ ಆರಾಧಿಸುವೆ ಮಲಕಲುರಿ ಕೈಗಳೆತ್ತಿ ಕಣ್ಣೀರಿನಿಂದ ಆರಾಧಿಸುವೆ ಆರಾಧಿಸುವೆ ನಾನು ಆರಾಧಿಸುವೆ ನಾನು ಆರಾಧಿಸುವೆ ನಾನು ಆರಾಧಿಸುವೆ ನಾನು ಆರಾಧಿಸುವೆ ನಾನು ಆರಾಧಿಸುವೆ ನಾನು. ಹೌದು ಕರ್ತನೆ, ಮಳಕಲುರಿ ಕೈಗಳೆತ್ತಿ ದೇವರೇ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗೆ ನಮ್ಮೆಲ್ಲರನ್ನು ಮನಸ್ಸು ಕೊಡು ಕರ್ತನೆ. ಪ್ರಾರ್ಥನೆ ಮಾಡುವಾಗ ದೇವರೇ ನೀನು ಆಕಾಶ ದ್ವಾರಗಳು ತೆರೆದು ನಮಗೇನೇನು ಅವಶ್ಯಕತೆ ಅದನ್ನು ಕರ್ತನೆ ಅವೆಲ್ಲ ಮೂಲಕಕ್ಕೆ ಕಳಿಸಿ ನಮ್ಮನ್ನು ಕೊಡ್ತಕ್ಕಂಥನಾಗಿದ್ದಿ. ಅದಕ್ಕೆ ನಾವು ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಯಾರದ ನಮ್ಮ ಮಧ್ಯದಲ್ಲಿ ದೇವರೇ ಉಪವಾಸ ಪ್ರಾರ್ಥನೆಯಲ್ಲಿ ಅಯ್ಯ ದೇವ ಇಗೋ ನಿನ್ನ ಕಡೆ ನಾನು ತಿರುಗಿಕೊಂಡಿದ್ದಪ್ಪ ಕರ್ತನೆ, ನನ್ನ ಒಂದು ಪ್ರಾರ್ಥನೆ ಕೇಳು ಎಂಬುದಾಗಿ
ಯಾರ್ಯಾರು ಪ್ರಾರ್ಥಿಸ್ತಾರೋ ಕರ್ತನೆ ಅವ್ರ ಪ್ರಾರ್ಥನೆಯನ್ನು ಕೇಳು ದೇವ್ರೆ. ಅವ್ರಿಗಿರ್ತಕ್ಕಂಥ ಸಕಲ ವಿಧವಾದ ಕಾಯಿಲೆಗಳಿಂದ, ರೋಗ ವ್ಯಾಧಿಗಳಿಂದ, ಸಂಕಟಗಳಿಂದ, ರೋದನೆ ವೇದನೆಗಳಿಂದ ನೀನು ಬಿಡುಗಡೆ ಕೊಟ್ಟು ಮುಟ್ಟಿ ಅವರು ಸ್ವಸ್ಥತೆ ನೀಡಿ ಒಳ್ಳೆ ಆರೋಗ್ಯ ಕೊಡ್ತೇವೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಕುಟುಂಬದಲ್ಲಿ ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಗಳು ಬಂಧಿಸಲ್ಪಟ್ಟಂಥ ಅಧಿಕಾರಿದರೆ ಮುರಿಯಲ್ಪಳ್ಳಿನ ಜೊತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮ ಪರಿಶುದ್ಧಾತ್ಮ ಅಧಿಕಾರದಿಂದ ಬಲ ಮತ್ತು ಶಕ್ತಿ ಸಾಮರ್ಥ್ಯ ಧೈರ್ಯದಿಂದ ಇವರನ್ನು ತುಂಬಿಸು ಕರ್ತನೆ. ಮತ್ತು ಯಾವ ಸಮಸ್ಯೆಗಳನ್ನು ಕರ್ತನೆ ಅವರು ಅತಿ ಹೆಚ್ಚಿಗಾಗಿ ಫೇಸ್ ಮಾಡ್ತಕ್ಕಂಥವರಾಗಿದ್ದರು ಅದರಿಂದ ಬಿಡುಗಡೆ ಮಾಡು ಕರ್ತನೆ. ಮತ್ತು ಇವ್ರ ಜೀವಿತವೆಲ್ಲ ಕಟ್ಟಲ್ಪಡುವಾಗ, ಹೃದಯಗಳು ಕಟ್ಟಲ್ಪಡುವಾಗ ನೀವು ಸಹಕರಿಸು ಕರ್ತನೆ. ಯಾರ್ಯಾರು ಯಾವ ಸಮಸ್ಯೆಗಳಿಗಾಗಿದ್ದವ್ರೆ ಅಯ್ಯಾ ದೇವಾ ಎಂಬುದಾಗಿ ಚಿಂತಿಸ್ತಾ ಇರ್ತಾರೆ ಕರ್ತನೆ, ಅವೆಲ್ಲ ಪರಿಹಾರ ಮಾಡ್ತೀವಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವ್ರ ಯಜಮಾನ ಜೀವಿತ ಕಟ್ಟಲ್ಪಡ್ಬೇಕು, ಇವ್ರ ಮಕ್ಕಳ ಜೀವಿತ ಕಟ್ಟಲ್ಪಡ್ಬೇಕು, ಇವ್ರ ಹೆಂಡತಿ ಜೀವಿತ ಕಟ್ಟಲ್ಪಡ್ಬೇಕಪ್ಪ ಕರ್ತನೆ. ಇವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತ ಹೃದಯಗಳು ಕಟ್ಟಲ್ಪಡ್ಬೇಕಪ್ಪ ಕರ್ತನೆ. ದೇವರೇ ನೀನೇ ನಮ್ಮನ್ನು ಆಧಾರನಾಗಿದ್ದು, ಸಹಾಯಕನಾಗಿದ್ದು, ನಾಯಕನಾಗಿದ್ದು ನಡೆಸ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಕೆಲವೊಬ್ಬರು ಪ್ರಾರ್ಥನೆ ರಿಕ್ವೆಸ್ಟ್ಗಳು ಇಚ್ಚಿದ್ದಾರೆ ಕರ್ತನೆ, ಅವರೆಲ್ಲರಿಗಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನೀನು ಬಲಪಡಿಸು ದೇವರೇ. ಈ ಆರಾಧನೆ ಮುಕ್ತ ತಕ್ಷಣ ದೇವರೇ ಮತ್ತು ಸಂದೇಶ ಮುಕ್ತ ತಕ್ಷಣ ಅನೇಕ ಜನ ವಿಷಯವನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಿದೆ ದೇವರೇ. ನಮ್ಮ ಪ್ರಾರ್ಥನೆ ನೀವು ಕೇಳ್ತಿ ಎಂಬುದಾಗ ನಮಗೆ ನಂಬಿಕೆ ವಿಶ್ವಾಸದ ಕರ್ತನೆ. ಈ ಕಾರ್ಯ ಮಾಡಿದಾಗ ಸ್ತೋತ್ರ. ಮತ್ತು ಗೊತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನವಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನ, ಅನುಗ್ರಹ, ಕೃಪೆಯಿಂದ ನಮ್ಮ ತುಂಬಿಸಲು ಪ್ರಾರ್ಥಿಸ್ತೇವೆ. ವಾಕ್ಯ ಹೇಳುವಾಗ ಸ್ವಲ್ಪ ನೀವು ಮೊದಲು ಮಾತಾಡಿ, ಬಾಯಿ ತುಟ್ಟು ನಾಲ್ಕು ನಮ್ಮೆಲ್ಲರಿಗೆ ಮಾತಾಡ್ರಿ. ನೀನು ಮಾತಾಡಿದ್ರೆ ನಾವು ಬದುಕೊಂಡಿರ್ಲಕ್ಕೆ ಸಾಧ್ಯದ, ನೀನು ಬರುವರ ನಾವು ಸಿದ್ಧವಾಗಿರ್ಲಕ್ಕೆ ಸಾಧ್ಯದ ಕರ್ತನೆ. ನಿಮ್ಮ ವಾಕ್ಯದೊಟ್ಟಿಗೆ ಮಾತಾಡ್ರಿ ಕರ್ತನಿಗೂ ಸಮಯದಲ್ಲಿ ನನ್ನ ಆತ್ಮನ ಶರೀರ, ನಮ್ಮೆಲ್ಲರೂ ಆತ್ಮನ ಶರೀರ ನೆಸ್ತಗೊಪ್ಪಿಸ್ಕೊಡ್ತೇವೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮನ್ನು ಮಾತಾಡ್ತೀವಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಒಟ್ಟಿಗೆ ನಾವು ಜೀವ ಮಾಡ್ಬೇಕಾ 10 ಮಂದಿ ತೋರೆ ಜೀವನ ಮಾಡ್ಬೇಕಾ? 10 ಮಂದಿ ಜೊತೆ ಜೀವನ ಮಾಡ್ಬೇಕಲ್ಲ. ಅದಕ್ಕೆ ನಾವು ನೋಡ್ತೇವೆ ಸ್ಪಷ್ಟವಾಗಿ ಒಬ್ಬ ಮನುಷ್ಯನು ಒಬ್ಬೊಟ್ಟಿಗನಾಗಿ ಜೀವನ ಮಾಡೋದಕ್ಕೆ ಕಲ್ಪನೆ, ಒಬ್ಬೊಟ್ಟಿಗನಾಗಿ ಜೀವನ ಮಾಡ್ಕೊಳ್ಳೋಕೆ ಕಲ್ಕೊಂಡು ಆತನು ಈ ರೀತಿಗೆ ಹೇಳ್ತಾನೆ ಏನಂದರೆ, ಒಬ್ಬೊಟ್ಟಿಗೆ ಆಗಿದ್ದರೂ ಕೂಡ ಪರವಾಗಿಲ್ಲ, ನಂಬಿಕೆ ಕೊಂದು ನಗುವರ ಜನರ ಸಹವಾಸ ಮಾಡಬಾರ್ದು. ನಾವು ಒಬ್ಬೊಟ್ಟಿಗಿದ್ರು ಕೂಡ ಪರವಾಗಿಲ್ಲ, 10 ಜನರ ಜೀವನ ಮಾಡಬೇಕು. ಯಾರ ಜೊತೆ ಮಾಡಬೇಕು? ನಂಬಿಕೆ ವಿಶ್ವಾಸ ಇದ್ದಂಥವ್ರ ಜನರ ಜೊತೆನೆ ನಾವು ಸಹವಾಸ ಬೆಳೆಸ್ಬೇಕು. ಈ 10 ಜನ ನಂಬಿಕೆ ವಿಶ್ವಾಸ ಇಲ್ಲ ಅಂದರೆ ಅವರೊಳಗೆ ಎಷ್ಟು ಜನ ನಂಬಿಕೆ ವಿಶ್ವಾಸನೋ ಅವರನ್ನು ಆರಿಸಿಕೊಂಡು ಅವ್ರ ಜೊತೆ ನಾವು ಸಂಪರ್ಕ ಬೆಳೆಸೋದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ದೀಕ್ಷೆಯನ್ನು ತೆಗೆದುಕೊಳ್ಳೋರಿಗೆ ಬಹಳಷ್ಟು ವ್ಯತ್ಯಾಸ ಅದ. ತೆಗೆದುಕೊಂಡವ ಪಾಪ ಮಾಡಲ್ಲ, ತೆಗೆದುಕೊಳ್ಳಂಥ ಮನುಷ್ಯನಿಗೆ ಪಾಪ ಮಾಡೋಕ್ಕೆ ಅವಕಾಶ ಇಲ್ಲ. ತೆಗೆದುಕೊಂಡವನಿಗೆ ದೇವರಾತ್ಮ ಎಚ್ಚರಿಸೋದು. ಯಾಕಂದರೆ ಅವ ನಂಬಿ ದೀಕ್ಷೆನ ಕರ್ತನ ಮೇಲೆ ಆತನ ಮನಸ್ಸು ಹೃದಯಗಳಿಟ್ಟಿರ್ತಾನ. ಅದಕ್ಕೆ ಆತನ ಸ್ಪಷ್ಟವಾಗಿ ದೀಕ್ಷೆಯನ್ನು ತೆಗೆದುಕೊಂಡು ನನಗೆ ಏನಿರ್ತಂದರೆ ಒಂದು ಭಯವಿರ್ತದೆ. ಅಯ್ಯೋ ನಾನು ದೀಕ್ಷೆಯನ್ನು ತೆಗೆದುಕೊಂಡಿದ್ದೆ, ಈ ಕಾರ್ಯ ನಾ ಮಾಡಬಾರ್ದು ಎಂಬುದಾಗ ಅವನ ಒಳಗಿರ್ತದೆ. ಈ ಯಾರು ತೆಗೆದುಕೊಂಡಿಲ್ಲ ಅವನ ಒಳಗಿರಲ್ಲ. ಯಾಕಂದರೆ ಅವ ವಿಶ್ವಾಸಘಾತ ಮಾಡ್ತಕ್ಕಂಥ ಮನುಷ್ಯನಾಗಿರ್ತಾನೆ, ನಂಬಿಕಸ್ಥರಿಗೆ ಹಾಸ್ಯ ಮಾಡ್ತಕ್ಕಂಥ ಇರ್ತಾನೆ, ಪರಿಹಾಸ್ಯ ಮಾಡ್ತಕ್ಕಂಥವನಾಗಿರ್ತಾನೆ. ಅವತ್ತನ್ನ ನೋಡಕ್ಕೋ ಇವ ನೋಡಿ ಈ ದಿನ ಹಿಂಗಿದ್ದನು, ಈಗ ದೀಕ್ಷೆ ತಗೊಂಡಂತ ನೋಡಿ ಬೈಬಲ್ ಚರ್ಚೆ ನಡೆದಾನ ಅಂಬದಾಗ ಹಾಸ್ಯ ಮಾಡ್ತಾನವ. ಮತ್ತು ಇಂಥ ಒಂದು ಸ್ಥಿತಿ ಬಂದಾಗ ಅಪಹಾಸ್ಯ ಮಾಡ್ತಕ್ಕಂಥ ಮನುಷ್ಯನಾಗಿರ್ತಾನೆ. ಅದಕ್ಕೆ ಅಂಥವ್ರ ಜೊತೆ ಸಾಹಸ ನೀವು ಮಾಡ್ಲಿಕ್ಕೆ ಅವಕಾಶ ಅನಿಸ್ತದೆ. ನೀವು ಒಬ್ಬಂಟಿಗಳದ ಪರವಾಗಿಲ್ಲ, ನಿನ್ನ ನಂಬಿಕೆಯನ್ನು ವಿಶ್ವಾಸವನ್ನು ಕೊಳ್ತಕ್ಕಂಥ ಜನ ಸಾಹಸ ಮಾಡ್ಲಿಕ್ಕೆ ಅವಕಾಶ ಅನಿಸ್ತದೆ ಇಲ್ಲೇ ಇಲ್ಲ. ಯಾಕಂದರೆ ಇದು ಕ್ರಿಸ್ತವರಿಗೆ ಎಚ್ಚರಿಕೆಯಾಗಿರ್ತಕ್ಕಂಥ ಮಾತು. ನಾವು ಕ್ರಿಸ್ತವರು ಎಚ್ಚರವಾಗಿ ನಾವು ಜೀವನ ಮಾಡಿಲ್ಲ ಅಂದ್ರೆ ನೀವೇ ನಷ್ಟ ಹೋಯ್ತೀರಿ ಪ್ರೇರೆ. ದೇವರಿಗೇನು ಸಮಸ್ಯೆ ಇಲ್ಲ, ನಿಮ್ಮಲ್ಲಿ ದೇವರಿಗೇನು ಉಪಯೋಗ ಇಲ್ಲ. ಉಪಯೋಗ ಅದ. ಹೇಗೆ ಉಪಯೋಗ ಅಂದರೆ ನನ್ನ ಮಕ್ಕಳು ಹರಲ್ಲ ಎಂಬುದಾಗ ಆತನ ಪ್ರೀತಿ ಮಾಡ್ತಾನೆ, ನನ್ನ ಕುಟುಂಬ ಎಂಬುದಾಗ ಆತನ ಪ್ರೀತಿ ಮಾಡ್ತಾನೆ, ನನ್ನವರು ಎಂಬುದಾಗ ಪ್ರೀತಿ ಮಾಡ್ತಾನೆ, ನನ್ನ ಶರೀರದಲ್ಲಿ ಅವ್ರಿಗೆ ಉಂಟು ಮಾಡಿದಲ್ಲ, ನಾನು ಆತ್ಮರೊಳಗೆ ಇಟ್ಟಿದ್ದಲ್ಲ ಎಂಬುದಾಗ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಆತನ ಪ್ರೀತಿ ಮಾಡ್ತಾನೆ ಅಂತೇಳಿ ಪದೇ ಪದೇ ನೀವು ಮೋಸ ಮಾಡ್ತೀರಿ ಅಂದ್ರೆ ದೇವ್ರ ದೃಷ್ಟಿಗಳು ಸರಿಯಾದಲ್ಲ. ಅದಕ್ಕೆ ಒಬ್ಬಂಟಿಗನಾಗಿದ್ರು ಕೂಡ ಪರವಾಗಿಲ್ಲ, ನಂಬಿಕೆ ವಿಶ್ವಾಸ ಕೊಲ್ಲತಕ್ಕಂಥ ಜನರ ಸಹವಾಸ ನೀವು ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ನಿಮ್ಗೆ ಇಲ್ಲೇ ಇಲ್ಲ. ಅದಕ್ಕೆ ನೋಡ್ರಿ ಇಲ್ಲಿ ಸ್ಪಷ್ಟವಾಗಿ ಕೀರ್ತನೆಗಳು 34ನೇ ಅಧ್ಯಾಯ 3ನೇ ವಚನ ಓದ್ರಿ. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಈಗ ಉಪವಾಸ ಪ್ರಾರ್ಥನೆ ಮಾಡ್ರಂತ ನಿಮ್ಗೆ ಹೇಳ್ತಕ್ಕಂಥ ಕಾರಣ ಅಂದ್ರೆ ನನ್ನೊಡನೆ, ನನ್ನ ಜೊತೆ ಕೂಡ ನೀವು ಒಂದು ವೇಳೆ ಉಪವಾಸ ಪ್ರಾರ್ಥನೆಯಲ್ಲಿ ವಿಜ್ಞಾಪನೆ ನೀವು ಮಾಡ್ತಕ್ಕಂಥರಾಗಿದ್ದರೆ, ದೇವರ ಸನ್ನಿಧಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದೀರಿ ಅಂದ್ರೆ ಈ ಸೇವೆ ಮತ್ತು ಸಭೆ ನಿಮ್ಮ ಕುಟುಂಬ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯದ ಪ್ರೇರಣೆ. ಮೊದಲನೇದು ನೀವು ಅಭಿವೃದ್ಧಿ ಹೊಂದಬೇಕು. ಈ ಸಭೆ ಅಭಿವೃದ್ಧಿ ಹೊಂದಬೇಕಾದ್ರೆ, ಈ ಸೇವೆ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲನೇದು ನೀವು ಅಭಿವೃದ್ಧಿ ಹೊಂದಬೇಕು.
ನೀನು ಯಾವಾಗ ನಂಬಿಕೆ ವಿಶ್ವಾಸದಲ್ಲಿ ನೀನು ಬೆಳಿತೀನಿ ನೋಡು, ಯಾವಾಗ ದೇವರ ಸನ್ನಿಧಿಯನ್ನು ಆಶ್ರಯಿಸ್ತೀನಿ ನೋಡು, ಯಾವಾಗ ಕರ್ತನು ನನ್ನ ದೇವರು ಎಂಬುದಾಗಿ ನೀನು ತಿಳ್ಕೊಂಡು ಮುಂದಕ್ಕೆ ಓಡ್ತೀನಿ ನೋಡು, ಅವಾಗ ನೀ ಬೆಳಿತಿ ಮತ್ತು ಸಭೆ ಬೆಳಿಲಕ್ಕೆ ಅವಕಾಶದ ಪ್ರಿಯರೇ. ಅದಕ್ಕೆ ಸ್ಪಷ್ಟವಾಗಿ ಕೀರ್ತನೆಗಾರ ಹೇಳ್ತಾನೆ ಏನಂದ್ರೆ, ನನ್ನೊಡನೆ ಇನ್ನೂ ಜನರು ಸೇರಿ ಅಂತ ಹೇಳ್ತಾನೆ ಅವ ಸ್ಪಷ್ಟವಾಗಿ. ಇದು ಒಬ್ಬರಿಬ್ಬರು ಕುಂತು ಪ್ರಾರ್ಥನೆ ಮಾಡ್ತಕ್ಕಂತಲ್ಲ, ಇನ್ನೂ ಜನ ಸೇರ್ರಿ, ಇನ್ನು ನಾವು ಎಲ್ಲರೊಟ್ಟಾಗಿ ಸೇರರಿ, ಇನ್ನು ಎಲ್ಲರೊಟ್ಟಾಗಿ ನಾವು ಕುಳಿತುಕೊಂಡು ದೇವ್ರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡರಿ. ಪ್ರಾರ್ಥನೆ ಮಾಡುವಾಗ ನೀವು ಬೆಳಿತೀರಿ ಮತ್ತು ನನ್ನ ರಾಜ್ಯವನ್ನು ಅಂದರೆ ದೇವರ ರಾಜ್ಯವನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ ಎಂಬುದಾಗಿ ಈ ಕೀರ್ತನೆಗಾರರು ಸ್ಪಷ್ಟವಾಗಿ ಇಲ್ಲಿ ಬರೆದಿಟ್ಟನ ಪ್ರಿಯರೇ. ನೀನು ಮಾಡ್ತಕ್ಕಂಥ ಕಾರ್ಯ ಒಂದು, ನಿನ್ನ ಮನೆಯಲ್ಲಿದ್ದು ಕೂಡ ನೀವು ವ್ಯರ್ಥ ಕಾಲ ಕಳೀತಿ, ನಿಮ್ಮ ಮನೆಯಲ್ಲಿದ್ದು ಕೂಡ ವ್ಯರ್ಥವಾಗಿ ನೀ ಸಮಯಕ್ಕೆ ಅವಕಾಶ ಕೊಡ್ತೀವಿ, ವ್ಯರ್ಥವಾಗಿ ಕಾರ್ಯಗಳಿಗೆ ಅವಕಾಶ ಕೊಡ್ತೀವಿ. ಅದಕ್ಕೆ ಈ ವ್ಯರ್ಥವಾಗಿ ಕಾರ್ಯಕ್ಕೆ ಅವಕಾಶ ಕೊಡದೆ ತಿಂಗಳಲ್ಲಿ 3 ದಿನ ನಾವು ಕರ್ತನ ಸನ್ನಿಧಿಯನ್ನು ಆಶ್ರಯಿಸ್ತೇವೆ ಅಂದ್ರೆ ಎಷ್ಟು ಮೇಲೆದ, ಎಷ್ಟು ಅದ್ಭುತ ಅದ. ಎಷ್ಟೋ ಪಾಪ ಮಾಡ್ತೀರಿ, ಎಷ್ಟೋ ದ್ರೋಹ ಮಾಡ್ತೀರಿ, ಯಾರಿಗೋ ಬೈದಿರ್ತೀರಿ, ಅಂದಿರ್ತೀರಿ, ಆಡಿರ್ತೀರಿ, ಕಣ್ಣಿನ ಕೆಟ್ಟದೃಷ್ಟಿ ನೋಡ್ತೀರಿ, ಏನೇನೇನೋ ನಿಮ್ಮ ಕಾರ್ಯಕ್ರಮ ಮಾಡಿರ್ತೀರಿ. ಆದರೆ ಇದರಿಂದ ನೀವು ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀವು ಬಿಡುಗಡೆ ಆಗಬೇಕಾದ್ರೆ ದೇವರ ಸನ್ನಿಧಿಯನ್ನು ಆಶ್ರಯಿಸಿ ಆತನ ಸನ್ನಿಧಿಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಪ್ರಾರ್ಥನೆ ಮಾಡಲೇಬೇಕು. ಒಟ್ಟಾಗಿ ಸೇರಿ ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಬೆಳೆಲ್ಲ. ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಜೀವನ ಕಟ್ಟಲ್ಪಡಲ್ಲ. ಯಾಕಂದ್ರೆ ಒಬ್ಬರು ಪ್ರಾರ್ಥನೆಯಲ್ಲಿ ಬಲಹೀನರಾಗಿದ್ದೀರಂದ್ರ ಇನ್ನೊಬ್ಬರು ಪ್ರಾರ್ಥನೆ ಕೆಲಸ ಮಾಡ್ತಾವ ಪ್ರಿಯರೇ. ಒಬ್ಬರು ಪ್ರಾರ್ಥನೆ ಸಾಕಾಗಲತ್ತಿಲ್ಲ, ಇನ್ನೊಬ್ಬರು ಪ್ರಾರ್ಥನೆ ನನಗೆ ಅವಶ್ಯಕತೆ ಅದ. ಒಂದ್ ವೇಳೆ ನಾ ಬಹಳಷ್ಟು ಪ್ರಾರ್ಥನೆ ಪೂರ್ವಕವಾಗಿದ್ದೆ ಅಂದ್ರ ನೀವು ಹುಚ್ಚುತನದಲ್ಲಿದ್ದಿ, ಸೈತಾನನನ್ನು ಹಿಂಬಾಲಿಸಕ್ಕಂಥದ. ಸೈತಾನನ್ನು ಸುಮ್ಮನೆ ಬಿಡಲ್ಲ ನೋಡ್ರಿ. ಈ ವಿಷಯದ ತಪ್ಪೇನು ತಿಳ್ಕೊಬೇಡ್ರಿ. ಒಂದು 10 ಮನೆಗಳದಾಗ ಎಲ್ಲರೂ ಕರೆಕ್ಟ್ ಅನ್ಕೋರಿ, ಒಬ್ಬರು ಇನ್ನ ನಂಗೆ ಬಣ್ಣ ಹೆಚ್ಚಿಗೆ ಮಾಡ್ಕೋಬೇಕಂತೇಳಿ ಹೊರಗೆ ಬಣ್ಣ ಹಚ್ಕೊಳ್ಳೋ ಅಂದ್ರೆ ಎಲ್ಲಿಗೆ ಬ್ಯೂಟಿ ಪಾರ್ಲರ್ ಹೋದ್ರೆ ಅನ್ಕೋರಿ, ಎಷ್ಟು ಮಂದಿ ನೋಡ್ತಾರ ಅವ್ರಿಗೆ? ಪಕ್ಕದ ಎಲ್ಲ ನೋಡ್ತಾರಲ್ಲ. ಈ 9 ಮನೆದವ್ರು ಕೂಡ ನೋಡ್ತಾರ, ಮೊನ್ನೆ ಹಿಂಗಿದ್ದುಳಿಕೆ ಯಾಕೋ ಇಷ್ಟಕ್ಕೆ ಹಂಗೆ ಹಂಚೋಗೋದಳಪ್ಪ ಎಂಬುದಾಗಿ ಪಕ್ಕ ಮನೆ ಕೂದಿರ್ತದ, ಆಚೆ ಮನೆ ಕೂದಿರ್ತದ. ಈ 2 ಮನೆ ಕುದಿ ಬೀಳಲ್ದೇ ಈ ತಿರುಗಿ ಮತ್ತಿನ 7 ಮನೆ ಇರ್ತಾವ ನೋಡ್ರಿ, ಎಲ್ಲರೂ ಕುದಿ ಬೀಳ್ತದ ಅಥವಾ ಇಲ್ಲ? 100% ಬೀಳ್ತದ. ಒಂದು ಮೋಸ ಹೋಗುವುದಕ್ಕಾಗಿ, ಒಂದು ಮೋಸ ಮಾಡುವುದಕ್ಕಾಗಿ ಈ ರೀತಿಯಾಗಿ ನೀವು ಹೋಗ್ತೀರಂದ್ರ, ನಂಬಿಕೆ ವಿಶ್ವಾಸದಲ್ಲಿ ಇದ್ದಿರ್ತಕ್ಕಂಥ ನೀವು, ಒರಿಜಿನಲ್ ಆಗಿರ್ತಕ್ಕಂಥ ನೀವು, ಕ್ರಿಸ್ತನ ಮಗನಾಗಿರ್ತಕ್ಕಂಥ ನೀವು ಇನ್ನೊಬ್ಬರಿಗೆ ಸುವಾಸನೆಗಾಗಿ ಜೀವನ ಮಾಡ್ಬೇಕು ಅಥವಾ ಇಲ್ಲ? ಇನ್ನೊಬ್ಬರಿಗಾಗಿ ನಾವು ಆರಾಧನೆಗೆ ನಡೆದಿದ್ದೇವೆ, ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ್, ನಮ್ಮ ಕುಟುಂಬದಲ್ಲಿ ದೇವ್ರಿಗೆ ಅದ್ಭುತ ಮಾಡ್ಯಾನ್, ಈಗ ಒಟ್ಟಾಗಿ ಸೇರಿ ನಾವು ಪ್ರಾರ್ಥನೆ ಮಾಡೋಣ ಬನ್ನಿರಿ ಎಂಬುದಾಗಿ ನಾವು ಯಾಕೆ ತೆಗೆದುಕೊಂಡ್ಬರ್ಬಾರ್ದು? ಮತ್ತ ಒಬ್ರಿಗೆ ಅಡ್ರೆಸ್ ಕೇಳ್ತೇವೆ, ಏನಂತ ಅಡ್ರೆಸ್ ಕೇಳ್ತೇವೆ? ಎಲ್ಲಿ ಹೋಗಿದ್ದಿ, ಯಾವ ಕಡೆ ಹೋಗಿದ್ದಿ, ಯಾವ ಕಡೆ ಹೋಗಿ ನೀವು ಬಂದಿದ್ದಿ, ಹಿಂಗೆ ಅದೇ ಅಂತೇಳಿ ಒಬ್ರಿಗೆ ಅಡ್ರೆಸ್ ಕೇಳ್ತೇವಲ್ಲ, ಅದೇ ಥರ ದೇವರ ಸಭೆ ಕಾಲೇ ಕೂಡ ನೀವು ಒಬ್ಬೊಬ್ಬರಿಗೆ ತೆಗೆದುಕೊಂಡು ಬಂದು ಬರ್ರಿ ನಾವೆಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ, ನಿಮ್ಮ ಸಮಸ್ಯೆಗಳು ಪರಿಹಾರತೆ ಎಂಬುದಾಗಿ ಯಾಕೆ ನೀವು ತರಬಾರ್ದು? ದೇವರ ಆಲಯಕ ದೇವ್ರ ಸನ್ನಿಧಿಗೆ ಯಾಕೆ ನಡೆಸ್ಬಾರ್ದು ನೀವು? ಸ್ಪಷ್ಟವಾಗಿ ಲೋಕದ ಕಡೆ ತಿರುಗಿಸ್ಲಾಕ ಅನೇಕ ಜನರಿಗೆ ಹೋಯ್ತೇವೆ, ಬಟ್ಟೆ ಒಳ್ಳೆ ಕಾಸ್ಟ್ಲಿ ಅಂತೇಳಿ ತಗೊಳ್ತೇವೆ, ಬಟ್ಟೆ ಒಳ್ಳೆದಾವ ಎಂಬ ತೆಗೆದುಕೊಳ್ತೇವೆ, ಒಳ್ಳೆ ವಸ್ತುಗಳು ಸಿಗ್ತವೆ ಎಂಬ ತೆಗೆದುಕೊಳ್ತೇವೆ, ಒಳ್ಳೆ ವಿಷಯದಲ್ಲಿ ನಾವು ಎಂಬುದಾಗಿ ನಾವು ಹೋಗ್ತಾ ಇರ್ತೇವೆ. ಆದರೆ ಮೋಸ ಹೋಗ್ಲತ್ತಿದ್ದೇವೆ. ಯಾಕೆ? ಒಳ್ಳೇದು ವಾಕ್ಯಕ್ಕಾಗಿ ನಾವು ಯಾಕೆ ತಗೋಕೊಳ್ಳತ್ತಿಲ್ಲ? ದೇವ್ರ ವಾಕ್ಯದ ಅನುಸಾರವಾಗಿ ನಡೆಯೋದಕ್ಕೆ ಯಾಕೆ ಪ್ರಯಾಸ ಪಡತ್ತಿಲ್ಲ? ದೇವ್ರ ವಾಕ್ಯದ ಅನುಸಾರ ನಾವು ನಡೆದು ಇನ್ನೊಬ್ಬ ನಡೆಸಬೇಕೆಂಬುದ ಯಾಕೆ ನೀವು ಪ್ರಯಾಸ ಪಡತ್ತಿಲ್ಲ? ಆದರೆ ಅದಕ್ಕೆ ಹೇಳ್ತೆ, ಒಬ್ಬಂಟಿಗನಾಗಿದ್ದೀವಿ ಜೀವನ ಮಾಡಿದಳು ಪರವಾಗಿಲ್ಲ, ನಂಬಿಕೆಯನ್ನು ಕೊಂದು ವಿಶ್ವಾಸದ ಹಾಳು ಮಾಡ್ತಕ್ಕಂಥ ಜನರು ಸಾಹಸ ಮಾಡ್ಬೇಡ್ರಿ ನೀವು. ಸ್ಪಷ್ಟವಾಗಿ ಗೊತ್ತ, ಅಲ್ಲಿ ಕೂಡಲ ಕಾರಣ ಏನು ಗೊತ್ತದನ, ಬಹಳ ಜನ ಕರೀತಾರ, ಸರ್ ಬರ್ರಿ ಚಾ ಕೊಡಿರ್ಬೋದು ಕರೀತಾರ, ಸರ್ ಬಿರಿಯಾನಿ ಉಂಬರ್ ಬರ್ಸ ಅಂತ ಕರೀತಾರ, ಬಹಳ ಜನ ಕರೀತಾರೆ. ಆದ್ರೆ ಎಲ್ಲ ಜಗಿಲಿ ಒಂದೇ ಸಮಯ ಇರ್ತದ. ಹೋಟೆಲ್ದಾಗ 10 ಜನ ಗ್ಲಾಸ್ ಚಾ ಕುಡಿತಾರ, ಅವ್ರ ಜೊತೆ ನಾವು ಭೀ ಕೊಡ್ಬೇಕಲ್ಲಿ. ಯಾವ ಜನ ಹೆಂಗ ನಮ್ಮ ಜೊತೆ ಬರ್ತಾರೋ, ಯಾರು ಯಾವ ರೀತಿಗೆ ಇರ್ತಾರೋ ಗೊತ್ತಿಲ್ಲ. ಹೋಟೆಲ್ದಾಗ ಊಟ ಮಾಡ್ತೇವೆ, ಯಾರು ಹೆಂಗಿರ್ತಾರೋ ಗೊತ್ತಿಲ್ಲ. ಬಟ್ ಅವ್ರ ಸಾಹಸ ಏನಿದೆ ನಮಗೆ ಗೊತ್ತಿಲ್ಲ. ಅವ್ರ ಸಾಹಸ ಕರೆಕ್ಟ್ ಇಲ್ಲದವ್ರ ಜೊತೆ ನಾವು ಬಳಕೆ ಮಾಡ್ತೇವೆ ಅಂದ್ರೆ ಆತ್ಮಿಕವಾಗಿ ನಾವು ಬಲಹೀನರಾಗ್ತೇವೆ. ಆತ್ಮಿಕವಾಗಿ ನೀವು ಬಲಹೀನರಾಗ್ಲಕ್ಕೆ ಸಾಧ್ಯ ಇಲ್ಲ. ಆತ್ಮಿಕವಾಗಿ ಬಲವುಳ್ಳವರಾಗಿದ್ದೀರಿ ಅಂದ್ರೆ ಧೈರ್ಯವಾಗಿದ್ದು 100 ಇರಲಿ 1000 ಜನರಲ್ಲಿ ಅಂತ ಜನ ತಲೆ ಎತ್ತಲ್ಪಡುವ ಹಾಗೆ ನೀವು ತಿರುಗ್ತಿರು ಪ್ರಿಯರೇ. ಇದಕ್ಕಾಗಿ ನೀವು ತಗೋಪಡ್ಬೇಕು. ಈ ವಿಷಯದಲ್ಲಿ ನೀನು ತೌಕಪಟ್ಟಿ ಅಂದ್ರೆ ಪರವಾಗಿಲ್ಲ, ನೀನು ದೇವರು ಒಂದು ದಿನ ಅಲ್ಲ, ಒಂದಿನ 10 ಜನ ಹಾಸ್ಯ ಮಾಡಿದ್ರು ಕೂಡ ಪರವಾಗಿಲ್ಲ, ಒಂದಿನ ಆ 10 ಜನರ ಮುಂದೆ ನೀನು ತಲೆ ಎತ್ತಲ್ಪಡುವಾಗ ದೇವರು ಮಾಡ್ತಾನೆ ನೋಡಿ. 100% ಇದು ಮಾಡೇ ಮಾಡ್ತಾನೆ. ಅದಕ್ಕೆ ನಾನು ಹೇಳ್ತೇನೆ ಸ್ಪಷ್ಟವಾಗಿ, ಎಲ್ಲರೂ ಸೇರಿ ನಾವು ಕರ್ತನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಲೇಬೇಕು. ಕರ್ತನ ಸನ್ನಿಧಿಯಲ್ಲಿ ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವ್ರ ಜೀವಿತ ಮಾರ್ಪಡ್ತದೆ ಪ್ರಿಯರೇ. ನೋಡಿ, ಪಾಪ ಮಾಡ್ತಕ್ಕಂಥವನು ಪ್ರಾರ್ಥನೆ ಮಾಡಲ್ಲ, ಪ್ರಾರ್ಥನೆ ಮಾಡ್ತಕ್ಕಂಥವನು ಪಾಪ ಮಾಡಲ್ಲ. ವ್ಯತ್ಯಾಸದ ಇಬ್ಬರಿಗೆ ವ್ಯತ್ಯಾಸದ. ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರೋ ಶುದ್ಧ ಐತೀರಿ. ನೀವು ಶುದ್ಧ ಹೇಗಾಯ್ತೀರ ಅಂದ್ರೆ ನಿಮ್ಮ ಹೃದಯದಲ್ಲಿ ಇವತ್ತು ಯಾವುದೇ ಒಂದು ತಪ್ಪು ಮಾಡಿದೆ ಎಂಬುದಾಗಿ ನಿಮ್ಗೆ ಕಾಣಬರ್ತದ. ಅಯ್ಯೋ ದೇವ್ರೆ, ಇವತ್ತು ನಾನು ತಪ್ಪು ಮಾಡಿದಲ್ಲ,
ನಂಗೆ ಕ್ಷಮಿಸಿದ್ರೆ ನಾಳೆಗೆ ಇದು ನಾವು ಮಾಡಲೆಂಬುದ ನೀ ಕಮಿಟ್ ಮಾಡ್ಕೋತೀನಿ. ನೀ ಪ್ರಾರ್ಥನೆ ಮಾಡುವಾಗ ಯಾವ ವಿಷಯದಲ್ಲಿ ತಪ್ಪು ದಾರಿಯಲ್ಲಿ ನಡೆದಿದ್ದು ನೋಡು, ದೇವರೇ ಆ ದಾರಿ ನನಗೆ ತಪ್ಪಾಗಿತ್ತೇನೋ, ನಾ ಹೋಗಿದ್ದ ದೇವರೇ ನಾನು ಕ್ಷಮಿಸು, ಇನ್ನು ಮುಂದೆ ಇಂಥ ದಾರಿಗೆ ನಾ ಹೋಗಲೆಂಬುದಾಗಿ ನಿನ್ನ ಹೃದಯಕ್ಕೆ ನೀನೇ ಸ್ಪಷ್ಟವಾಗಿ ಮಾತಾಡ್ಕೋತಿ. ನೀನು ಈ ಮಾತಾಡುವಾಗ ದೇವರು ಕೇಳಿ ಏನು ಮಾಡ್ತಾನೆ ಗೊತ್ತದನ, ಅಯ್ಯೋ ನನ್ನ ಕೂಸು ಸಂತೋಷ ಪಡತ್ತ, ನನ್ನ ಕೂಸು ಈ ವಿಷಯ ಪಶ್ಚಾತ್ತಾಪಡತ್ತಲ್ಲ ಅಂತ ತಿಳ್ಕೊಂಡು ದೇವ್ರು ಏನು ಮಾಡ್ತಾನೆ, ನಿನಗೆ ಇನ್ನೂ ಹೆಚ್ಚಿನ ಆತ್ಮಿಕವಾಗಿ ಬಲಪಡಿಸ್ಲಕ್ಕ ಸಹಾಯ ಮಾಡ್ತಾನೆ ದೇವರು. ಪರಿಶುದ್ಧಾತ್ಮ ಲೋಕದಲ್ಲಿ ಯಾಕನ ಗೊತ್ತನ, ಈ ವಿಷಯದಲ್ಲೇ ನಾ ಪರಿಶುದ್ಧಾತ್ಮನೇ ನಡೆಸುವುದಕ್ಕಾಗನ ಪರಿಶುದ್ಧಾತ್ಮ. ನೀ ತಟ್ಟನೆ ಬೇಡ ತಕ್ಷಣ ನೀನು ಹತ್ತಿರವಾಗಿದ್ದು ನಿನ್ನ ಕೈ ಹಿಡಿದು ನಡೆಸಲಾಗ ಪರಿಶುದ್ಧಾತ್ಮ ಸಿದ್ಧವಾಗಿದ್ದಾನೆ ಪ್ರೇರಿ, ಮಾತ್ರ ನೀ ರೆಡಿ ಆಗಿರ್ಬೇಕು. ಅದಕ್ಕೆ ಒಬ್ಬರಿಬ್ಬರು ಪ್ರಾರ್ಥನೆ ಇಲ್ಲ. ಯಾಕೊಬ್ಬನ ಹೇಳ್ತಾನ, ಇನ್ನೊಬ್ಬರ ವಿಷಯವಾಗಿ ನಾವು ಒಬ್ಬರೊಬ್ಬರು ಕೈ ಹಿಡ್ಕೊಂಡು ಇನ್ನೊಬ್ಬರ ವಿಷಯವಾಗಿ ಪ್ರಾರ್ಥನೆ ಮಾಡಬೇಕು. ಒಂದ್ ವೇಳೆ ನಾವು ಪ್ರಾರ್ಥನೆಯಲ್ಲಿ ಬಲಹೀನರಾಗಿದ್ದೇವೆ ಅಂದ್ರೆ ಇನ್ನೊಬ್ಬರು ಪ್ರಾರ್ಥನೆ ದ್ವಾರ ದೇವರು ನಮ್ಮನ್ನು ಅದ್ಭುತ ಮಾಡ್ತಾನಂತ. ಯಾಕಂದ್ರೆ ಒಬ್ಬರು ಬಲಹೀನರಾಗಿರ್ತಾರಲ್ಲ, ಈಗ ಒಬ್ರು ಚಕ್ಕರ್ ಉಂಟದ ಅನ್ಕೋರಿ, ಅವರಿಗೆ ಇನ್ನೊಬ್ಬರು ಸಹಾಯ ಬೇಕಾದವ ಇಲ್ಲ. ಹಾಗೆ ಪ್ರಾರ್ಥನೆದ ಕೂಡ ಒಬ್ಬರು ಬಲಹೀನ ಇರ್ತಾರ. ಬಲಹೀನನ ಪ್ರಾರ್ಥನೆ ಒಂದ್ ವೇಳೆ ದೇವ್ರ ಸನ್ನಿಧಿಗೆ ಮುಟ್ಲತ್ತಿಲ್ಲೇನೋ, ನಿನ್ನ ಪಕ್ಕದಲ್ಲಿ ಬಲವುಳ್ಳವರು ಒಂದ್ ವೇಳೆ ಆತ್ಮವುಳ್ಳವರು ಯಾರಾದಿರೋದಂದ್ರ ಅವ್ರ ಒಂದ್ ವೇಳೆ ನಿನ್ನ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ಅಥವಾ ಬೇರೆ ವಿಷಯಗಳ ಪ್ರಾರ್ಥನೆ ಮಾಡಿದವಾಗ ಅವ್ರು ನಿನ್ನ ಹತ್ತಿರ ಇರ್ತಾರಲ್ಲ, ಅವ್ರ ಹತ್ತಿರವಾಗಿರ್ತಕ್ಕಂಥ ಆತ್ಮ ದೇವ್ರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಈ ವಿಷಯದ ನೀವು ಎಚ್ಚರವಾಗಿರ್ಬೇಕು. ಹೀಗೆ ನೀವು ಮುಂದೆ ಕೊಡುವಾಗ ದೇವ್ರು ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ಇವತ್ತು ನಾವು ಎಷ್ಟೋ ಕೆಲಸ ಮಾಡ್ತಿದ್ದೆವು, ಎಷ್ಟೋ ಸಂಪಾದನೆ ಮಾಡ್ತಿದ್ದೆವು, ನಮ್ಮ ಕೆಲಸ ನಮ್ಮ ಸಂಪಾದನೆ ಎಲ್ಲ ನಮಗೆ ಕೊನೆ ಒಯ್ಲತ್ತಿಲ್ಲ. ಕೆಲವೊಂದು ಸಮಯ ಹೊಂಟದ, ಕೆಲವೊಂದು ಸಮಸ್ಯೆ ಹೊಂಟದ. ಒಂದು ಕಾರ್ಯ ಆಗ್ಲತ್ತ, ಇನ್ನೊಂದು ಕಡೆ ಇನ್ನೊಂದು ಕಾರ್ಯ ಆಗ್ಲತ್ತ. ಒಂದು ಕಡೆ ಹೀಗೆ ನಾವು ಇವತ್ತು ನಮಗೆ ದೇವ್ರು ಅದ್ಭುತ ಮಾಡೇನಿಲ್ಲ ಎಂಬುದಾಗಿ ತಿಳ್ಕೊಳಕ್ಕೆ, ಇನ್ನೊಂದು ಕಡೆ ನಮಗೆ ಸಮಸ್ಯೆ ಉಂಟದು ಪ್ರೇರೆ. ಯಾಕ ಈ ಸಮಸ್ಯೆ ಮುರಿಬೇಕಾದ್ರೆ ಕರ್ತನ ಸನ್ನಿಧಿ ನೀವು ಆಶ್ರಯಿಸಲೇಬೇಕು. ಈ ವಿಷಯದಲ್ಲಿ ಉಪವಾಸ ಬಗೆದು ನೀವು ಪ್ರಾರ್ಥನೆ ಮಾಡಬೇಕು. ಉಪವಾಸ ಬಗೆದು ಪ್ರಾರ್ಥನೆ ಮಾಡುವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಕೆಲವೊಬ್ಬರು ಶುಗರ್ ಅದ ಉಪವಾಸ ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ ಅಂತಾರೆ ಪ್ರೇರೆ. ನಾನು ಸತ್ಯ ಹೇಳ್ತೆ, ಆಂಧ್ರದಾಗ 25-30 ವರ್ಷ ಹಿಡ್ಕೊಂಡು ಪ್ರತಿಯೊಬ್ಬರು ಶುಗರ್ ಅದ ಪ್ರೇರೆ. ಭಾಳ ಜನ ಶುಗರ್ ಅದ, ಅವ್ರು ಮೇಂಟೈನ್ ಮಾಡ್ತಾರ ಆ ಪ್ರಕಾರ. ಯಾವ್ದು ಊಟ ಮಾಡ್ಬೇಕು ಆ ಊಟ ಮಾಡ್ತಾರ. ಹೇಗೆ ಕರ್ತನ ಸನ್ನಿಧಿ ಆಶ್ರಯಿಸಬೇಕು ಕರ್ತನ ಸನ್ನಿಧಿ ಆಶ್ರಯಿಸ್ತಾರೆ. ಹೇಗೆ ಬೆಳಿಬೇಕು ಆ ರೀತಿಗೆ ಬೆಳಿತಾರೆ. ನಮ್ಮ ಜೊತೆ ಜಾನ್ಸನ್ ಅಂತಿದ್ದನು ಕಲ್ವ ಟೆಂಪಲ್ದಾಗ ನಮ್ಮ ಜೊತೆ. ಆತನಿಗೆ ಯಾಕೆ ಭೀ ನೋಡ್ರಿ ಶುಗರ್ ಚೆಕ್ ಮಾಡಿದಾಗ 400 450 ಐತಿ. ಗಾಡಿ ನಡೆಸತ್ತಾರೆ 20 ಫೂಟ್ ಮುಂದಿನ ಗಾಡಿ ಕಾಣಿಸ್ತಿಲ್ಲ ಅಂತ ಅವನಿಗೆ. ಅಷ್ಟೊಂದು ಭಯಂಕರ ಸ್ಥಿತಿ ಇರ್ತಿತ್ತು. ಯಾಕಂದ್ರೆ ಎಲ್ಲಿ ಗಾಡಿಗೆ ಹತ್ತಿತ್ತೋ ಎಲ್ಲೇನಾಯ್ತಿತ್ತೋ ಎಂಬ ಸ್ಥಿತಿ ಇರ್ತಿತ್ತು. ಯಾವಾಗ ಭೀ ಅವನು ಒಂದು ಬಾಟಲ್ದಾಗ ರಾಗಿ ಗಂಜಿ ಮಜ್ಜಿಗೆ ಇರ್ತಿತ್ತು. ಯಾವಾಗ ಭೀ ನೀವು ಯಾಕೆ ಭೀ ನೋಡ್ರಿ ಅವ್ನ ಗಾಡಿದಾಗ ರಾಗಿ ಗಂಜಿ ಅದರೊಳಗೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಯಾವಾಗಲೂ ಇಟ್ಕೋತೀನಿ ನಾವ. ಬಟ್ ಭಾಳ ಶೋಧನೆ ಒಳಗಾಗನ್, ಒಂದು ಹತ್ತಿಲ್ಲ. ಈ ಕಡೆ ಕಲ್ವೆ ಟೆಂಪಲ್ದಾಗ ವಿಶ್ವಾಸದಾಗ ಬೆಳೀತಾನ, ಸೇವೆದಾಗ ಬೆಳೀತಾನ, ಸತ್ಸಂಗರ ಜೊತೆ ಒಳ್ಳೆ ಸೇವೆದಾಗ ಸಾವಾಸದಾಗನ, ಒಳ್ಳೆ ಪ್ರಾರ್ಥನೆ ಪೂರ್ವಕನ, ಒಳ್ಳೆ ನಂಬಿಗಸ್ತನ. ಯಾವುದು ಪಾಪದ್ರು ಅಪರಾಧ ಮಾಡ್ಲಿಕ್ಕೆ ಅವ ಅವಕಾಶ ಕೊಡಲ್ಲ. ತಪ್ಪು ಮಾಡ್ತಕ್ಕಂಥವ್ರು ಗದರಿಸ್ತಕ್ಕಂಥ ಒಂದು ವ್ಯಕ್ತಿ ಆತನ. ಆದರೂ ಕೂಡ ಸತ್ಸಂಗರ ಒಂದಿನ ಎಷ್ಟು ಜಾನಿನಿ ಈ ರೀತಿಯಾಗಿ ನೀ ಬಳಲು ಹೋಯ್ತಿ, ಸಂಪೂರ್ಣ ಸೇವೆಗೆ ಬಾ, ನನಗೆ ಸಾಕಾರ ಮಾಡ್ತಾ, ಸಂಪೂರ್ಣ ಸೇವೆಗೆ ಬಾ, ನನಗೆ ನಡೆಸ್ತಾ ನಿನಗೆ ಅಂತೇಳಿ ಭಾಳ ಸರ್ತಿ ಅಣ್ಣವ್ರನ್ನ ಹೆಗಲ ಮೇಲೆ ಕೈ ಇಟ್ಟಿರ. ಆದರೆ ಅವ ಸಂಪೂರ್ಣ ಸೇವೆಕ ಹೋಗಿಲ್ಲ ಪ್ರೇರೆ. ಅವ ಸಂಪೂರ್ಣ ಸೇವೆಗೆ ಹೋಗೋ ಕಾರಣ ಎಷ್ಟೋ ಆಸ್ತಿ ಕಳ್ಕೊಂಡನ ಆತನ, ಎಷ್ಟೋ ಆಸ್ತಿ ಕಳ್ಕೊಂಡನು. ವಾಹನದಾಗ ಪ್ರಾಬ್ಲಮ್, ಮಕ್ಕಳ ವಿಷಯದಾಗ ಪ್ರಾಬ್ಲಮ್, ವ್ಯಾಪಾರ ಬಿಸ್ನೆಸ್ದಾಗ ಪ್ರಾಬ್ಲಮ್, ಹೊಲ ಗದ್ದೆಗಳದಾಗ ಪ್ರಾಬ್ಲಮ್, ಭಾಳ ಸಫರ್ ಆಗ್ಯಾನ. ಆದರೆ ಒಂದು ದಿನ ದೇವರು ಅವನಿಗೆ ಮಾತಾಡಿ, ಜಾನಿ ನೀ ಬಾ ಅಂತ ಹೇಳಿದಾಗ, ಅಣ್ಣವ್ರ ಮುಖಾಂತರ ದೇವ್ರು ಮಾತಾಡಿದಾಗ ಆ ದಿನ ಸಂಪೂರ್ಣವಾಗಿ ಎಲ್ಲ ಗಾಡಿ ಎಲ್ಲ ಮಾರ್ಕೊಂಡು ಸೇವೆಗೆ ಅಣ್ಣವ್ರ ಸರಿ ಸೇವೆಗೆ ಬೆಳೆದನ. ಇವತ್ತು ಉನ್ನತ ಇಸ್ತಾನಕನ. ಇನ್ನೂ ಭೀ ಶುಗರ್ ನಮ್ಮ ಅಣ್ಣ ಹೋದಾಗ ಕೇಳ್ದ, ಅಣ್ಣ ನಿಂಗೆ ಇನ್ನೂ ಶುಗರ್ ಅಷ್ಟೇ ಅದನ ಅಂದಾಗ ನಗ್ತಾನತನ್, ಏನು ಬ್ರದರ್ ಇನ್ನೂ ಹಾಗೆ ಇರ್ತದ ಅಂತನತನ್. ಅಂದ್ರೆ ದೇವ್ರ ಸೇವೆಕ ಅಡ್ಡಿ ಅಭ್ಯಂತರವಾಗಿನ ಕಾರಣ ಶುಗರ್ ಕಮ್ಮಾಗಿಲ್ಲ. ಯಾವಾಗ ಆತನು ಹೊರಗೆ ಬಿದ್ದನೋ, ಯಾವಾಗ ದೇವರು ನನಗೆ ಕರ್ದನ ಎಂಬುದಾಗಿ ಸಂಪೂರ್ಣವಾಗಿ ಕಲ್ವೆ ಟೆಂಪಲ್ದಾಗ ಸೇವೆಗೆ ಆತನು ಹೋಗ್ಯಾನೋ, ಅವಾಗ ಆಟೋಮೆಟಿಕ್ಲಿ ಏನಾಗ್ಯದ ಶುಗರ್ ಬಾಡಿದಾಗ ಕಡಿಮೆ ಆಗೋದು ಬಂದದ ಪ್ರೇರಿ. ಆಟೋಮೆಟಿಕ್ಲಿ ಕಡಿಮೆ ಆಗೋದು ಬಂದದ. ಅಂದ್ರೆ ದೇವರಿಗೆ ವಿರುದ್ಧವಾಗಿ ಕೆಲವೊಂದು ಕಾರ್ಯಗಳು ನಾವು ಮಾಡ್ತಾ ಇರ್ತೇವೆ. ವಿರುದ್ಧವಾಗಿ ಕಾರ್ಯಗಳು ಮಾಡಿದಾಗ ದೇವ್ರು ನಮ್ಗೆ ಏನು ಮಾಡ್ತಾನೆ, ಇವ ಇಷ್ಟೇ ಅಪ್ಪ, ಇವನಿಗೆ ಎಷ್ಟು ಸಹಾಯ ಮಾಡಿದ್ರು ಕೂಡ ಇಷ್ಟೇ, ಇವನಿಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಕೂಡ ಇಷ್ಟೇ ಎಂಬುದಾಗಿ ನಮ್ಮನ್ನು ಏನು ಮಾಡ್ತಾನೆ, ಬೆಣ್ಣಿದಾಗ ಕೂದಲು ಬಿದ್ದರೆ ಹೇಗೆ ತೆಗೆದು ನಾವು ಬಾಜಿಗೆ ಇಡ್ತೇವೆ ನೋಡ್ರಿ, ಆ ಥರ ದೇವರು ನಮ್ಮ ಕೆಲವು ವಿಷಯ ನಮ್ಮ ತೆಗೆದಿಡ್ತಾನೆ ಪ್ರೇರೆ. ಅದನ್ನು ಸತ್ಯ ಹೇಳ್ತೆ, ನಂಬಿಕೆ ವಿಶ್ವಾಸಕ್ಕೆ ಹೊಂದಂತಕ್ಕಂಥ ಜನರ ವಿಷಯದಲ್ಲಿ ನಾವು ಮುಂದಕ್ಕೆ ಹೋಗ್ಬಾರ್ದು. ಒಬ್ಬೊಟ್ಟಿಗೆ ನಾವು ಜೀವನ ಮಾಡ್ಬೇಕು, ಸಾಹಸ ಬೆಳೆಸಬೇಕು ಹೊರತು ದೇವರೊಟ್ಟಿಗೆ ಅನನ್ಯತೆಯಲ್ಲಿ ಬೆಳಬೇಕು ಹೊರತು ಪಾಪ ಮಾಡ್ತಕ್ಕಂಥ ಸಂಪರ್ಕ ನಾವು ಬೆಳೆಸಲಿಕ್ಕೆ ಅವಕಾಶ ಚಾನ್ಸಸ್ ನಮಗೆ ಇಲ್ಲೇ ಇಲ್ಲ. ಇನ್ನು ಈ ವಿಷಯದಲ್ಲಿ ಬಹಳಷ್ಟು ನಾ ಒಳಗೋಗಿದೆ. ಹೆಂಗಂದ್ರೆ ಒಂದು ದರ್ಶನ ನೋಡಿದೆ ರಾತ್ರಿ. ನಾನು ಆ ದರ್ಶನದಲ್ಲಿ ದೇವ್ರು ನನಗೆ ಏನು ಮಾಡತ್ತಾನಂದರೆ, ನಾವು ಬಹಳ ಜನರು ನಿಂತಿದ್ದೇವೆ ಅಂತ, ಭಾಳ ಜನ ನಿಂತಿದ್ದೇವೆ. ಎಲ್ಲರಿಗೆ ಬೇರೆ ಬೇರೆನೇ, ಎಲ್ಲರೂ ಹಿಂಗೆ ನಡೆದಾರ. ಎಲ್ಲರೂ ಲೆಫ್ಟಿಗೆ ನಡೆದಾರ, ಒಡಗೈ ಕಡೆ ನಡೆದಾರ, ಎಲ್ಲರೂ ಲೆಫ್ಟಿಗೆ ನಡೆದಾರ. ನಾಭಿ ಈ ಕಡೆ ಹೋಗೋಪ್ಲೆ ಕಾಣುತ್ತೆ ಅಂಥೇಳಿ ನನ್ನ ಮೈಯೆಲ್ಲ ಥರ ನಡಲತ್ತ ಪ್ರೇರೆ.
ಎಲ್ಲರೂ ನರಕದ ಮಾರ್ಗದಾಗ ಈ ಕಡೆ ನಡೆದ್ರೆ ಪೂರ ಈ ಬೆಂಕಿ ಒಳಗೆ ನೋಡ್ಕೊಳ್ತಾರೆ. ಎಲ್ಲರೂ ಮುದುಕ್ ನೋಡ್ತಾರೆ, ಮುದುಕ್ ನೋಡ್ತಿರ್ತಾರೆ. ಒಬ್ಬ ಮನುಷ್ಯ ಹೊಂಟ ಟಪ್ ಅಂತ ಈ ಕಡೆ ಹೇಳ್ಕೊಂಡ್ದಾನ, ಟಪ್ ಅಂತ ಈ ಕಡೆ ಹೇಳ್ಕೊಂಡು ಹುಡುಗ ಈ ಕಡೆ ಹೇಳ್ಕೊಂಡ್ದಾನ. ನಾನು ಹೆಂಗೆ ಕಾಣತ್ತಂದ್ರೆ ಮೈಯೆಲ್ಲ ಥರ ಆಗ್ಲತ್ತದ, ಪೂರ ನನ್ನ ಬಾಡಿಯೆಲ್ಲ ಶರೀರವೆಲ್ಲ ಏಕದಮ್ ವೀಕ್ ಆಗ್ಯದ, ಖುಷಿ ಬಿದ್ದಾಗ್ಯದ, ಮೈಯೆಲ್ಲ ಫಸಿನ ಸೋರ್ಲತ್ತದ. ನನಗೆ ಹೆಂಗದನು, ನಾ ಹೆಂಗಿರ್ತಾನೋ, ನನಗೆ ಏನೋ ಪರಿಸ್ಥಿತಿ ಇದನೋ, ನಾ ರೈಟಿಗೆ ಹೋಯ್ತಾನೆ ಇಲ್ಲೋ ಅನ್ಕೊಳತ್ತೆ. ಅಂದರೆ ಪರಲೋಕ ರಾಜ್ಯಕ್ಕೆ ನಾವು ಹೋಯ್ತಾನೆ ಅನ್ಕೊಳತ್ತಿದೆ. ಆದ್ರೆ ನಾನು ಲೆಫ್ಟಿಗೆ ಹೋಯ್ತಿದ್ದೇನೋ ರೈಟಿಗೆ ಹೋಯ್ತೇನೋ ಗೊತ್ತಿಲ್ಲ. ನಾನು ಸಮಯ ಬರೋಕ್ಕೆ ನನಗೆ ಅದ ಕಣ್ಗಳು ತೆರೆದವು ಪ್ರಿಯರೇ. ಆದರೆ ಈ ವಿಷಯದಲ್ಲಿ ನಾನು ದೇವರೇ ಎಂಬುದಾಗಿ ರಾತ್ರಿ ಹಿಡಿದು ಎಷ್ಟು ತತ್ತರ ಒಳಗೆ ಹೋಗಿದೆ. ನನ್ನ ಒಳಗೆ ನನಗೇನಾಗತ್ತಂದ್ರೆ ನಾನು ಲೆಫ್ಟಿಗೆ ಹೋಯ್ತಾನೋ ರೈಟಿಗೆ ಹೋಯ್ತಾನೋ ಅಂದ್ರೆ ನರಕದ ಮಾರ್ಗದಲ್ಲಿ ಹೋಯ್ತಾನೋ ಅಥವಾ ಪರಲೋಕ ರಾಜ್ಯಕ್ಕೆ ಹೋಯ್ತಾನೋ ಅಥವಾ ನಾವು ಒಬ್ಬನೇ ಹೋಯ್ತಾನೋ ಅಥವಾ ನನ್ನ ಜೊತೆ ಎಷ್ಟು ಜನ ಬರ್ತಾರೋ, ಈ ವಿಷಯದಾಗ ನಾನು ಬಹಳಷ್ಟು ಒಂದು ಒಳಗಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಮತ್ತೇನು ಬರ್ಸ ಬರ್ತೇವೆ 25ನೇ ಅಧ್ಯಾಯ 32, 33, 34 ವಚನ. ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿ ಇರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಅಂತ ಹೇಳ್ತಾನೆ ಪ್ರಿಯರೇ. ಯಾರು ಕುರಿಗಳಂತೆ ನೋಡ್ರಿ, ಕುರಿ ಮುಖ ಮ್ಯಾಲಿರ್ತ ಕೆಳಗಿರ್ತದೆ ರೀ ಅತಿ ಹೆಚ್ಚಿಗೆ. ಆಡಿನ ಮುಖ ಕೆಳಗಿರ್ತದ. ಆಡಿನ ಮುಖ ಚಂಚೇಳ್ ಮೆಂಚೇಳ್, ಇದು ತಿಲ್ಲೆ ಅದು ತಿಲ್ಲೆ, ಇಲ್ಲಿ ಥೋಡೆ ಬಾಯಿ ಹಚ್ಚದ, ಮತ್ತೊಂದು ಜಗಿಲು ಬಾಯಿ ಹಚ್ಚದ. ಆಡು ಮೈಸೂರಿಗೆ ಇದು ಗೊತ್ತದ. ಯಾಕಂದ್ರೆ ಆಡೋರು ನಮ್ಮ ಮನೆಗಿದ್ದು ನಾವು ಮೈಸಿದೇವೆ. ಆಡು ಮೈಸಲಕ್ಕೆ ಹಚ್ಚಿಲ್ಲ ನಮ್ಮ ಅಪ್ಪ ನನಗೆ. ಒಂದು ಸರ್ತಿ ಕೂಡ ಒಂದು 4 ಆಡು ಬಿಟ್ಕೊಂಡು ನಾ ಎಂದೂ ಹೋಗಿಲ್ಲ. ನಮ್ಮ ಅಪ್ಪ ನನಗೆ ಆಡು ಮೈಸಲಕ್ಕೆ ಹಚ್ಚಿಲ್ಲ. ನಮ್ಮ ತಮ್ಮರು ನನಗಿಂತ ಸಣ್ಣವಾಗಿರ್ತಕ್ಕಂಥ ನಮ್ಮ ತಮ್ಮರೆಲ್ಲರೂ ಆಡು ಮೈಸ್ಯಾರ. ಆದರೆ ಆಡು ಮೈಸಲಕ್ಕೆ ಮಾತ್ರ ನಮ್ಮ ತಂದೆ ನನಗೆ ಹಚ್ಚೇ ಇಲ್ಲ. ಅದು ಕೂಡ ಅದು ಹೆಂಗೆ ನಡೀತಿ ಗೊತ್ತಿಲ್ಲ. ಅಂದರೆ ವಾಕ್ಯದ ಅನುಸಾರವಾಗ ನಾ ಕಲ್ಕೊಂಡಿರ್ತಕ್ಕಂಥ ವಿಷಯದಲ್ಲಿ ನೋಡುವಾಗ ಆಡು ಮ್ಯಾಕ್ ಮಾರಿ ಮಾಡಿ ಅಲ್ಲಿ ತೊಡೆತಿಂದ ಇಲ್ಲಿ ತೊಡೆದಿಂದ ಅದಕ್ಕೆ ಎಷ್ಟು ಬೇಕಾದ್ರೆ ಹೊಟ್ಟೆ ತುಂಬಲ್ಲ ಅಂತ ಅದಕ್ಕೆ ಚಂಚಳ ಮೆಂಚಳ ಜೀವನ ಆದ್ರು. ಆದರೆ ಕುರಿಗಳು ಮಾತ್ರ ಅದ್ರ ಬಲ್ಲಿ ಬಂದಾಗ ಅದಕ್ಕೆ ಹಸುವೆ ಆದಾಗ ಮಾತ್ರನೇ ಅದಕ್ಕೆ ತಿಲ್ಲಕ್ಕೆ ಆಹಾರ ಒಂದು ಸ್ವಲ್ಪ ಮ್ಯಾಲ ಅಂದ್ರೆ ಅವಾಗೆ ಮ್ಯಾಲ ಮುಖ ಮಾಡ್ತಿರೋದು, ಕೆಳಗೆ ಮುಖ ಮಾಡಲ್ಲ ಪ್ರಿಯರೇ. ಕುರಿಗೆ ಬಲ್ಲಿ ಇರ್ತಕ್ಕಂಥ ಗುಣ ಒಂದು ಲಕ್ಷಣ ಇರ್ತಂದ್ರೆ ಅದು ತನ್ನ ಒಂದು ಮಾರ್ಗದಲ್ಲಿ ನಡೀತಕ್ಕಂಥ ಇರ್ತದೆ. ತನ್ನ 10 ಕುರಿಗಳಿಗೆ ಏನು ಮಾಡ್ತದ ಜೊತೆಗಾರ ತೊಗೊಳ್ಕೋಯ್ತವೆ ಪ್ರಿಯರೇ. ಆಡೇನು ಮಾಡ್ತದೆ 10 ಕುರಿಗಳ ಜೊತೆ ಆಡು 10 ತೊಗೊಂಡು ಆಗಲ್ಲ. ಅದಕ್ಕೆ ನಾನು ಹೊಟ್ಟೆ ತುಂಬಿದ್ರೆ ನನಗೆ ಸಾಕು ಅಂತ ಹೇಳಿ ಹೊಟ್ಟೆ ಪಡೆಗೆ ನೋಡ್ರಿ ಅಂತಾರೆ ನೋಡ್ರಿ. ಹಂಗೆ ತನಗೆ ಸಿಕ್ಕರೆ ಸಾಕೆಂಬ ಉದ್ದೇಶ ಇಟ್ಕೊಂಡು ಅದು ಮುಂದೆ ಕೊಡ್ತವೆ ಪ್ರಿಯರೇ. ಆದರೆ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಎಚ್ಚರಿಸಲತ್ತದ, ಕುರಿಗಳಂತೆ ಇರ್ಬೇಕಂತ ಪ್ರಿಯರೇ. ನಮ್ಮ ಮುಖ ಎಡಕ್ಕೆ ತಿರ್ಬಾರ್ದು, ನಮ್ಮ ಮುಖ ಬಲಕ್ಕೆ ತಿರ್ಬಾರ್ದು, ನಮ್ಮ ಮುಖ ಮುಂದುಗಡೆನೇ ಇರ್ಬೇಕು ಪ್ರಿಯರೇ. ನಾವು ಕೆಳಗೆ ಮುಖ ಹಾಕೊಂಡು ಸಾಧ್ಯವಾದಷ್ಟು ಈ ಕೆಳಗೆ ಮುಖ ಹಾಕೊಂಡು ಯಾಕಿರ್ಬೇಕಂದ್ರೆ ಆ ಕಡೆ ಈ ಕಡೆ ನೋಡುವಾಗ ಮನುಷ್ಯನ ಕಣ್ಣಿನ ಒಂದು ದೃಷ್ಟಿ ಬಹಳಷ್ಟು ಒಂದು ಕೆಟ್ಟೋಗಿರ್ತದೆ ಪ್ರಿಯರೇ. ಒಳ್ಳೆ ದೃಷ್ಟಿ ಇದೆ ಇಲ್ಲ ಅಂತಿಲ್ಲ, ಈ ದೃಷ್ಟಿ ಎಷ್ಟು ಭಯಂಕರದ ಅಷ್ಟು ಭಯಂಕರ ಸ್ಥಿತಿಲಿ ಬಂದಾಗ ನಾವು ಎಡಬಲಕ್ಕೆ ನಾವು ನೋಡಿದೆವು ಅಂದ್ರೆ ಏನಂತ ನಮ್ಮ ಪರಿಸ್ಥಿತಿಗಳು ಕೆಟ್ಟೋಯ್ತಾವ ಪ್ರಿಯರೇ. ಎಲ್ಲ ಬಡಕ್ಕೆ ನೋಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ನಾವು ದೇವರ ಮಕ್ಕಳು, ನಾವು ಕ್ರಿಸ್ತನ ಮಕ್ಕಳಾಗಿದ್ದಾಗ ನಾವು ಯಾವಾಗ ನಮಗೆ ಅವಕಾಶ ಅದನೋ, ಯಾವಾಗ ನಮಗೆ ಸಮಯ ಇದನೋ, ಯಾವಾಗ ಗಳಿಗಿದನೋ ಅವಾಗ ನಾವು ಎಡಬಲ ಕೊಡ್ಬೇಕು ಹೊರತು ಅದಕ್ಕೆ ನಮ್ಮನ್ನು ನೋಡ್ಲಿಕ್ಕೆ ಅವಕಾಶ ಅನಿಸಿ ನಮ್ಗೆ ಇಲ್ಲ ಪ್ರಿಯರೇ. ಕುರಿಗಳಂತೆ ಇರುವವರಿಗೆ ದೇವ್ರು ಹೇಳ್ತಾನ, ತಂದೆಯ ಆಶೀರ್ವಾದ ಹೊಂದಿದವರೇ ಪರಲೋಕ ರಾಜ್ಯದ ಪ್ರಿಯರೇ. ಯಾರು ದೇವರ ಅನುಸಾರವಾಗಿ ನಡೀತಾರೋ, ಯಾರು ದೇವರ ಚಿತ್ತವನ್ನು ನೆರವೇರಿಸಿಕೊಂಡು ಮುಂದೆ ನಡೀತಕ್ಕಂಥವ್ರಾಗಿರ್ತಾರೋ ಅವ್ರಿಗೆ ಮಾತ್ರ ಪರಲೋಕ ರಾಜ್ಯದ ಪ್ರಿಯರೇ. ನಿಮ್ಮ ಮನಸ್ಸು ಸರಿ ಇರ್ಬೇಕು, ನಿಮ್ಮ ಮನಸ್ಸಂಕಲ್ಪನೆ ಸರಿ ಇರ್ಬೇಕು, ನಿಮ್ಮ ಮನನೇತ್ರಗಳು ಸರಿಯಾಗಿರ್ಬೇಕು ಪ್ರಿಯರೇ, ನಿಮ್ಮ ಆಲೋಚನೆಗಳು ಸರಿಯಾಗಿರ್ಬೇಕು ಪ್ರಿಯರೇ. ಈ ಶರೀರ ಸಾಕಾಗಲ್ಲದ್ರು ಕೂಡ, ಈ ಶರೀರ ಸಾಕಲು ಕೂಡ ಆತನ ಆತ್ಮ ನಿಮ್ಮ ಒಳಗಿಟ್ಟನಲ್ಲ, ಆತ್ಮ ನಿಮ್ಮನ್ನು ಎಚ್ಚರಿಸೋದು ಪ್ರಿಯರೇ. ಬೇಡ ಹೋಗ್ಬಾರ್ದು ಎಂಬುದಾಗಿ ಆತ್ಮ ನಿಮ್ಮನ್ನು ಎಚ್ಚರಿಸೋದು ಪ್ರಿಯರೇ. ಈ ಶರೀರ ಲೋಕದ, ಈ ಶರೀರ ಮಣ್ಣಿನಿಂದ ತೆಗಲ್ಪಟ್ಟಿದ್ದ, ಈ ಶರೀರ ಒಂದಿನ ಮಣ್ಣಿಗೆ ಹೋಗ್ತದೆ ಪ್ರಿಯರೇ. ಆತ್ಮ ಮತ್ತು ಕರ್ತನದ ಆ ಆತ್ಮ ಆತನ ಬಳಿಗೆ ಹೋಯ್ತು. ಆದರೆ ಈ ಆತ್ಮ ಜಾಗ್ರತೆಯಿಂದ ನಿಮ್ಮನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತವೆ ಪ್ರಿಯರೇ. ಗಳಿಗೆ ನಿಮಿಷಕ್ಕೆ ನಿಮ್ಮನ್ನು ಎಚ್ಚರಿಸೋದು ಪ್ರಿಯರೇ. ಮಗಳೇ ಇದು ನೀವು ಮಾಡಬಾರ್ದು, ಮಗನೇ ಇದು ನೀವು ಮಾಡಬಾರ್ದು ಎಂಬುದಾಗಿ ಗಳಿಗೆ ನಿಮ್ಮನ್ನು ಎಚ್ಚರಿಸೋದು ಪ್ರಿಯರೇ. ಆದರೆ ಆ ಆತ್ಮ ನಿಮ್ಮನ್ನು ಎಚ್ಚರಿಸುವಾಗ ಅದರ ಅನುಸಾರವಾಗಿ ನಡೆದಿರಿ ಅಂದ್ರೆ ಮೇಲದ ಪ್ರಿಯರೇ. ತಂದೆಯ ರಾಜ್ಯದಲ್ಲಿ ನೀವು ನಿವಾಸಿಸ್ಲಿಕ್ಕೆ ಅವಕಾಶ ಇದೆ. ತಂದೆಯ ರಾಜ್ಯವನ್ನು ಸ್ವಾಧೀನ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಆತನ ರಾಜ್ಯದಲ್ಲಿ ನಿಮ್ಗೆ ಸಂತೋಷ, ಉಲ್ಲಾಸ, ಸಡಗರ, ಸಂಭ್ರಮದ ಪ್ರೇರಣೆ. ಅಲ್ಲಿ ನಿಮ್ಗೆ ಯಾವುದೂ ಅಲ್ಲಿ ಕಷ್ಟ, ದುಃಖ, ಕಣ್ಣೀರು, ವೇದನೆ, ನಾಳಿಗೆ ನೋಡಬೇಕು, ನಾಡ್ದಿಗೆ ನೋಡಬೇಕು, ಯಾವ ಬಟ್ಟೆ ಹಾಕಬೇಕು, ಇವೇನು ಚಿಂತೆ ಇಲ್ಲ ಪ್ರೇರೆ. ಅಲ್ಲಿ ಈ ಲೋಕದ ನಮ್ಮ ಚಿಂತೆ ಪ್ರೇರೆ. ನಾ ದುಃಖಪಟ್ಟಿದ್ದೆ, ರಾತ್ರಿ ಈ ಕನಸನ್ನು ಬಿದ್ದಾಗ ದುಃಖಪಟ್ಟಿದ್ದೆ.
ದೇವ್ರೆ ನಾ ಬಲಗಡೆ ಹೋಯ್ತು ಎಡಗಡೆ ಹೋಯ್ತು ಗೊತ್ತಿಲ್ಲ, ನನ್ನ ಸಮಯ ಬರೋಕ್ಕೆ ದೇವ್ರೆ ನನ್ನ ಎಚ್ಚರಿಸಿದಿ ಅಂದ್ರೆ ನನಗೆ ಹೆಂಗೆ ಅನ್ಸಿದ್ರೆ ನನ್ನ ಒಳಗಿನ ಲೋಕ ಸಂಬಂಧಪಟ್ಟಿದ್ದೀನಿ ಏನಾದನೋ, ಲೋಕದ ಕಾರ್ಯಕ್ಕೆ ಸಂಬಂಧಪಟ್ಟಿದ್ದು ಇನ್ನೂ ಏನೋ ಆಸೆ ನನ್ನ ಒಳಗೆ ಅದೇನೋ ನನಗೆ ಅನ್ಸೋದು ಹಿಂಗ. ಯಾಕೆ ಅನಿಸಿದೆ ಅಂದರೆ ನಂಬಿಕಸ್ಥನಾಗಿದ್ದ, ಸತ್ಯವಂತನಿದ್ದ, ನೀತಿವಂತನಾಗಿದ್ದ, ಯಾರ ತಪ್ಪು ಮಾಡದ್ರು ಪಾಪ ಮಾಡಿದ್ರು ಗದ್ರಿಸ್ತಕ್ಕಂತನಾಗಿದ್ದ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಇನ್ನೂ ಏನೋ ಸಮಸ್ಯೆ ಅದ ಏನೋ. ಯಾಕೆ ಈ ವಿಷಯದಾಗ ಹೇಳ್ತೆ ಅಂದರೆ ದೇವರು ಮಾಡ್ತಕ್ಕಂಥ ಕಾರ್ಯಗಳು ಉತ್ತಮವ. ನನಗೆ ಅನ್ಸದ ನಾ ದೇವರಾಜಕ್ಕೆ ಹೋಯ್ತಾನೆಲ್ಲೋ, ದೇವರಾಜ ನನಗಾಗದ ಹೋಯ್ತಾನೆಲ್ಲ ಎಂಬುದಾಗಿ ಒಂದು ಕಡೆ ಇದು ನಂಗೆ ಎಚ್ಚರಿಸೇನಂದ್ರೆ ಒಂದಿನ ನನಗೆ ದೇವರಾಜ ಇದೆ ಎಂಬುದಾಗಿ. ಮತ್ತೊಂದು ಆಲೋಚನೆ ಬರ್ತದೆ. ಏನು ಆಲೋಚನೆ ಬರ್ತಂದ್ರೆ ಅಯ್ಯೋ ಯಾಕೋ ಹಿಂಗೆ ನನಗೆ ಕಾಣಿಸ್ಬಿತ್ತಲ್ಲ, ಯಾಕೋ ಹಿಂಗೆ ಸಮಸ್ಯೆ ಬಂತಲ್ಲ ಎಂಬುದಾಗಿ ಆಲೋಚನೆ. ಆದರೆ ದೇವ್ರ ವಾಕ್ಯ ನಮ್ಮನ್ನು ಸ್ಪಷ್ಟವಾಗಿ ಎಚ್ಚರಿಸ್ತಕ್ಕಂಥ ಮಾತದ ಏನಂದರೆ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು, ಆಗ ಅರಸನು ತನ್ನ ಬಲಗಡೆಯಲ್ಲಿರುವವನಿಗೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕದಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ. ದೇವರಾಜ ನಾವು ಫ್ರೀದ ಪ್ರೇರ ಉಚಿತವಾಗದ. ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೆ ನಮಗೆ ಸಂತೋಷವಾಗಿರಬೇಕು, ಉಲ್ಲಾಸದಿಂದ ಸಡಗರದಿಂದ ಸಂಭ್ರಮದಿಂದ ಇರಬೇಕು ಪ್ರೇರೆ. ಒಂದು ಸಿನಿಮಾ ಮಾಲ್ಗೆ ಹೋಯ್ತೇವೆ, ಸಮಯಕ್ಕೆ ಹೋಯ್ತೇವೆ. ಒಂದು ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಸಮಯಕ್ಕೆ ಹೋಯ್ತೇವೆ. ಯಾವುದನ್ನು ನಾವು ಕೊನ್ಬೇಕು ನಮಗೆ ಅವಶ್ಯಕತೆ ಅಂದ್ರೆ ಸಮಯವನ್ನು ಪರಿಪಾಲನೆ ಮಾಡ್ಕೊಂಡು ಗಳಿಗೆಗಳನ್ನು ಪರಿಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥರಾಗಿರ್ತೇವೆ ಪ್ರೇರೆ. ಆದರೆ ಒಂದು ನಾ ಪರಿಪಾಲನೆ ಹೇಳ್ತೇನೆ ನಿಮ್ಗೆ, ದೇವರ ಆಲೇಖ ಎಷ್ಟು ಸಮಯದಲ್ಲಿ ನೀವು ಬರುತ್ತೀರೋ, ಎಷ್ಟು ಬೇಗ ನೀವು ಬಂದು ಆರಾಧನೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಮೊಳಕಾಲೂರಿ ನೀವು ಕಣ್ಣೀರು ಸುರಿಸಿ ಅಥವಾ ಕರ್ತನ ಕಡೆ ತಿರುಗಿಕೊಂಡು ಪ್ರಾರ್ಥನೆ ಮಾಡ್ತೀರಿ ನೋಡ್ರಿ, ನಿಮ್ಮ ಜೀವಿತ ಅದ್ಭುತದ ಪ್ರೇರೆ. ನಿಮಗೆ ಯಾವುದು ಬೇರೆ ಬೇರೆ ಸಮಸ್ಯೆ, ನಿಮಗೆ ಬೇರೆ ಬೇರೆ ಹಾರ್ಡ್ ಡಾನ್ಸ್ ಮಾಡ್ತಕ್ಕಂಥ ಆತ್ಮ ನೀವು ಬಂದು ಮುಟ್ಲಕ್ಕೆ ಅವಕಾಶ ಅನಿಸಿಲ್ಲ. ಯಾಕಂದರೆ ಸಮಯವನ್ನು ನೀವು ಪರಿಪಾಲನೆ ಮಾಡ್ತೀರಿ, ಸಮಯಾನುಸಾರ ನಡೀತಕ್ಕಂಥರಾಗಿದ್ದೀರಿ. ಇದು ಉತ್ತಮ, ಇದು ನಿಮ್ಗೆ ಮೇಲಾಗಿದೆ ಪ್ರೇರೆ. ಹಲ್ಲೆಲೂಯಾ. ಮತ್ತು ಈ ಆಡಿನಂತರಿದ್ದರಿಗೆ ಏನದ ಗೊತ್ತದನ ಇಲ್ಲಿ ನೋಡೋಣ. ಮತ್ತೇನು ಬರ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನ ಹೋದ್ರಿ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ ಏನಂತ ಶಾಪಗ್ರಸ್ತರೇ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಒಳಕ್ಕೆ ಹೋಗಿರಿ. ಎದ್ರೊಳಗೆ ಹೋಗ್ಲತನ? ಬೆಂಕಿ ಒಳಗ. ನಿತ್ಯ ಬೆಂಕಿ ಒಳಗೆ ಹೋಗ್ಲತನ. ಶಾಪಗ್ರಸ್ತರಿಗೆ ಏನದ ಗೊತ್ತದನ? ಬೆಂಕಿದ ಪ್ರಿಯರೇ. ನೀನು ಆಶೀರ್ವಾದ ನಿಧಿಯಾಗಿ ಬೆಳಬೇಕು ಹೊರತು ಶಾಪಗ್ರಸ್ತನಾಗಿ ಬೆಳಿಲಿಕ್ಕೆ ಅವಕಾಶ ನಿನಗಿಲ್ಲ. ಆದರೆ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸಲದು ಸ್ಪಷ್ಟವಾಗಿ. ದೇವ್ರ ವಾಕ್ಯದ ಅನುಸಾರವಾಗಿ ನಡೆಯೋದಕ್ಕಾಗಿ ನೀನು ಪ್ರಯಾಸ ಪಟ್ಟೆ ಅಂದ್ರೆ ಒಂದು ದಿನ ಇಲ್ಲ ಒಂದಿನ ದೇವ್ರು ಒಳ್ಳೆ ಒಂದು ದರ್ಶನ ತೋರಿಸ್ತಾನ. ಆ ದರ್ಶನ ಅನುಸಾರವಾಗಿ ದೇವ್ರು ನೀವು ನಡೆಸ್ತಾನೆ ಪ್ರಿಯರೇ. ಪ್ರಿಯನ ನೆವನಸ್ತರೇ, ಇವತ್ತಿನ ನೆವನಸ್ ಮಕ್ಕಳು ಲೋಕದ ಕಡೆ ಭಾಳಷ್ಟು ವಿಷಯದಾಗ ನೀವು ಕಾಳು ನಡೆದಿರಿ. ಭಾಳ ವಿಷಯದಾಗ, ಈ ವಿಷಯದಲ್ಲ ಆ ವಿಷಯದಲ್ಲ ಭಾಳ ವಿಷಯವಾಗಿ ಯವನಸ್ತರು ನೀವು ಕಾಳು ನಡೆದಿರಿ ಲೋಕದ ಕಡೆ. ನೀವು ಯವನ ಕಾಲ ಎಷ್ಟು ನೀವು ಸಂರಕ್ಷಿಸ್ಕೋತೀರಿ, ಯವನ ಕಾಲ ಎಷ್ಟು ನೀವು ಶೋಧನೆಗೆ ಒಳಗಾದ್ರೂ ಕೂಡ ಯವನ ಕಾಲ ಸ್ವಚ್ಛವಾಗಿ ನೀವು ಎಷ್ಟು ಇಟ್ಕೋತೀರಿ ನೋಡ್ರಿ, ಇಷ್ಟು ಉತ್ತಮ ಅದ್ಭುತ ಅದ. ಸೋದರು ಅಭಿದುಬಿದೆ ಖಾನ ಸ್ಪಷ್ಟವಾಗಿ. ಇವಾಗ ನನಗೆ ನಾವು ಕಾರ್ಖಾನೆದ ಒಂದೇ ಟೈಮ್ ನಾವೆಲ್ಲ ಒಂದೇ ಕೆಲಸ ಮಾಡ್ತಕ್ಕಂಥ ಹೋಗಿದ್ದು, ನಮ್ಮಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಕಾರ್ಖಾನೆ ಕೆಲಸ ಮಾಡ್ತೀವಿ ನಾವು ಸ್ಪಷ್ಟವಾಗಿ. ಅವನಿಗೆ ಏನಂತ ಕರ್ಕೊಂಡೋಗ್ಯಾರ ಆ ಹೊರಗಿನ ದೇಶಕ್ಕಂದ್ರೆ, ಅವನಿಗೆ ಆಂಬುಲೆನ್ಸ್ ಡ್ರೈವಿಂಗ್ ಮಾಡೋದು ಅದ ಅಂಥೇಳಿ ಪೋಸ್ಟ್ ಅಂತೇಳಿ ತೊಗೊಂಡು ಹೋಗ್ಯಾರ. ಅವನಿಗೆ ಏನು ಪೋಸ್ಟು? ಆಂಬುಲೆನ್ಸ್ ನಡೆಸೋದಕ್ಕಾಗಿ ಪೋಸ್ಟ್ ಅಂತೇಳಿ ಇಲ್ಲಿ ತೆಗೆದುಕೊಂಡು ಹೋಗ್ಯಾರ. ಅಲ್ಲಿ ಹೋಗಿ ಪೆಟ್ರೋಲ್ ಪಂಪಿನಾಗ ಬಾತ್ರೂಮ್ದಾಗ ಕೆಲಸ ಮಾಡ್ಲಿಕ್ಕೆ ಇಟ್ಟರು. ಯಾಗಾರ ಫೋನ್ ಮಾಡಿ ನಮಗಂತೀನು ಚಂದನ್ ಕೆಲಸ ಸಿಕ್ಕದ, ನಂಗೆ ಭಾಳ ಒಳ್ಳೆ ಕೆಲಸ ಸಿಕ್ಕದಪ್ಪ, ಆಂಬುಲೆನ್ಸ್ ಡ್ರೈವರೇ ಮಾಡತ್ತೆ ಅಂತೀನಿ ನಮಗೆ. ಆದರೆ ಒಂದಿನ ಅವನ ಪರಿಸ್ಥಿತಿ, ಅವನಿಗೆ ನೋಡಿರ್ತಕ್ಕಂಥ ವ್ಯಕ್ತಿ ನಮ್ಮಲ್ಲಿ ಕಾರ್ಖಾನೆಗೆ ಬಂದಾನ. ಅವಂತನ ಅರೇ ನಿಂಬಲ್ಲಿ ಅವ ಕೆಂಚನ್ ಪಾರ ಉದ್ದಕ್ಕ ಹಿಂಗೆ ಇದ್ರು, ನಿಂಬಲ್ಲಿ ಡೆಂಟಿಂಗ್ ಕೆಲಸ ಮಾಡ್ತೀನಲ್ಲ ಪಾರ, ಅವಲ್ಲಿ ಬಾತ್ರೂಮ್ ತೊಳಿರತನ ಹಿಂಗೆ ಕೆಲಸ ಕೊಟ್ಟನ ಅವರಿಗೆ ಅಂಥೇಳಿ ಸ್ಪಷ್ಟವಾಗಿ ಆತ ನಮ್ಮನ್ನು ಎಚ್ಚರಿಸಿದ. ಒಂದಿನ ಎಚ್ಚರಿಸಾಗ ಭಾಳ ದುಃಖ ಪಟ್ಟಿದ್ದೆವು. ಇಲ್ಲಿ ತಿಂಗಳಿಗೆ 25-30 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನೆ ಆತನ. ಒಲಿ 15,000 ಕೆಲಸ ಮಾಡತ್ತಾನಲ್ಲಿ. ನಮ್ಮ ಇಂಡಿಯಾದ ಅಮೌಂಟ್ ಅದು ನೋಡಿದ್ರೆ 15,000 ರೂಪಾಯಿ ಅದು. ಅದಕ್ಕಾಗಿ ದುಡಿಲತ್ತಾನ ಆತನಲ್ಲಿ ಪೆಟ್ರೋಲ್ ಪಂಪಿನಾಗ ಹೋಗಿ. ಆದರೆ ಒಂದು ದಿನ ಆತನಿಗೆ ದೇವರು ಇಂಥ ಒಂದು ಕಾರ್ಯ ಮಾಡಿ ಗೊತ್ತದನ. ಒಂದು ಗಾಡಿ ಸ್ಪಷ್ಟವಾಗಿ ಆಕ್ಸಿಡೆಂಟ್ ಆಗಿ, ಅಂದರೆ ಪೆಟ್ರೋಲ್ ಪಂಪಿನ ಪಕ್ಕನೇ ಆಕ್ಸಿಡೆಂಟ್ ಆಗಿದೆ ಅಂತ ಗಾಡಿಗೆ ಸ್ವಲ್ಪ ಗಾಯತೆ ಅಂತ ಅವಂದನಂತ ಹೋಗಿ ಗಾಡಿಯಲ್ಲಿ ನೋಡ್ತಾ ಹೋಗ್ಯಾನ. ಹೋಗಿ ನೋಡೇನ, ಹುಡ್ಕೋತ ಹೋಗಿ ನೋಡಿ ಇದೇನಿಲ್ಲ ಸ್ವಲ್ಪ ಕೆಲಸ ಅದ, ಇದು ಡೆಂಟಿಂಗ್ ಶಾಪ್ದಾಗ ಹಚ್ಚಿದ್ರೆ ಇಮಿಡಿಯೇಟ್ಲಿ ಕ್ಲಿಯರ್ ಆಗೋಯ್ತು ಅಂತ ನಾನು. ಅವ್ರ ಓನರ್ ಗಾಡಿನೇ ಅದು ಡೆಂಟಿಂಗ್ ಗಾಡಿ. ಸ್ವಲ್ಪ ಇದು ಮಾಡ್ಕೊಂಡ್ರೆ ಆಗೋಯ್ತದ, ಇದನ್ನು ಚೇಂಜ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಒಂದು ವೇಳೆ ಡೆಂಟಿಂಗ್ ವರ್ಕ್ಶಾಪ್ದಾಗ ಹಚ್ಚಿದ್ರೆ ನಾನೇ ಮಾಡಾಕ್ತಿದ್ದಕ್ಕಂತ ಹಿಂಗೆ ಅಂದನಂತವ. ಹಿಂಗೆ ಅಂದಿನ ಮ್ಯಾದ ಸರಿ ನಡಿ ಅಂತೇಳಿ
ಈ ಕೆಲಸ ಬಿಟ್ಕೊಟ್ಟು ಆ ಡೆಂಟಿಂಗ್ ವರ್ಕ್ಶಾಪ್ದಾಗ ತೆಗೆದುಕೊಂಡು ಹೋದಾಗ ಅಲ್ಲಿ ಆ ಸ್ವಲ್ಪ ಮಟ್ಟಿಗೆ ಅವ್ನ ಟೆಕ್ನಿಕ್ ದೇವ್ರು ಅವನಿಗೆ ಹಿಂಗೆ ಬಳಕೆ ಮಾಡ್ಯಾನಂದ್ರೆ ಆ ಬಳಕೆ ಸ್ವಲ್ಪ ಮಟ್ಟಿಗೆ ಒಳಕೈ ಹಾಕಿ ಒಂದು ಹತ್ತಡಿ ತೊಗೊಂಡು ಕಾಲು ಹಿಂಗೆ ಟಿಕ್ ಒಂದು 2 ಹೊಡಿತಾಡ ಅದೆಷ್ಟೈತೆ ಬೆಂಡಾಗಿತ್ತು ಅದು ಸೀದಾಗೋಯ್ತು. ಪೇಂಟ್ ಲಾಸ್ ಆಗಿಲ್ಲ, ಏನು ಲಾಸ್ ಆಗಿಲ್ಲ, ಅದ್ಭುತವಾಗಿ ವರ್ಕೌಟ್ ಆಗೋಯ್ತು. ವರ್ಕೌಟ್ ಆಗಿದ್ಮೇಲೆ ಅದಕ್ಕೆ ರಬ್ಬಿಂಗ್ ಪಾಲಿಸ್ ಅವನೇ ಮಾಡಿದ. ಆ ಪೆಟ್ರೋಲ್ ಪಂಪಿಗೆ ತೆಗೆದುಕೊಂಡು ಬಂದಾಗ ಆ ಓನರಿಗೆ ಒಳಗೆ ಏನೆಲ್ಲ ತಗೋತದನ, ಅಯ್ಯೋ ಇಷ್ಟು ಒಳ್ಳೆ ಕಾರಿಗಾರಿಗ ನನಗೆ ಇಂಥ ಜಗಿಲ್ ಕೊಟ್ಟಾರಲ್ಲ, ಅವನಿಗೆ ಗೊತ್ತಿಲ್ಲ ಅಂತ, ಈ ಕಾರಿಗಾರ ಅನ್ನೋದು ಗೊತ್ತಿಲ್ಲ ಅಂತ, ಈ ಬಾತ್ರೂಮ್ ತೊಳಿಲಕ್ಕ ಈ ವಿಜ ಅವನಿಗೆ ಸಿಕ್ಕದೆಂಬುದಾಗಿ ಅವನಿಗೆ ಗೊತ್ತಿಲ್ಲ, ಮತ್ತು ಹಿಂಗೆ ನನಗೆ ತಂದು ಕೊಟ್ಟರೆ ಎಂಬುದಾಗ ಕೂಡ ಅವನಿಗೆ ಗೊತ್ತಿಲ್ಲ. ಆದರೆ ಅವನಿಗೆ ಅವತ್ತು ಮನಸ್ಸಿನಂದಂತ ಅವನಿಗೆ ಅವಾಗ ಕೇಳ್ತಾನಂತ, ಅವನಿಗೆ ನೀ ಏನು ಕೆಲಸ ಮಾಡ್ತೀವಿ, ಆ್ಯಕ್ಚುಲಿ ನೀ ಯಾವ ಕೆಲಸಕ್ಕೆ ಬಂದರೆ ನನಗೆ ಡೆಂಟಿಂಗ್ ಕೆಲಸದಾಗ ಅಂತೇಳಿ ಅಂದಿಲ್ಲ, ನನಗೆ ಆಂಬುಲೆನ್ಸ್ ನಡೆಸೋದಕ್ಕೆ ತೊಗೊಂಬಂದಾರೆ ಇಲ್ಲಿಗೆ ಅಂತ ಹೇಳಿ. ನಾನು ಡ್ರೈವಿಂಗ್ ಮಾಡ್ತಾ ಮತ್ತು ಡೆಂಟಿಂಗ್ ಕೆಲಸ ಕೂಡ ಮಾಡ್ತಾ ನನಗೆ ಆಂಬುಲೆನ್ಸ್ ನಡೆಸ್ಕಾದ ಡ್ಯೂಟಿಗೆ ನಾನು ತೊಗೊಂಬಂದಾರೆ ಅಂದಾಗ ಅವಂತನಂತ, ನೀ ಆಂಬುಲೆನ್ಸ್ ನಡೆಸ್ದೆ ಏನು ಡೆಂಟಿಂಗ್ ವರ್ಕ್ಶಾಪ್ದಾಗ ಕೆಲಸ ಮಾಡ್ತೀನಿ ಕೇಳಿ ಅಂತ ಅವನಿಗೆ. ಅಂದ್ರೆ ನನಗೆ ಆಂಬುಲೆನ್ಸ್ ನಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಎಲ್ಲರ ವರ್ಕ್ಶಾಪ್ ಇದ್ದರೆ ಡೆಂಟಿಂಗ್ ವರ್ಕ್ಶಾಪ್ದಾಗ ನನಗೆ ಹಾಕ್ರಿ, ನಾ ಕೆಲಸ ಮಾಡ್ಕೋದಂತ ಹೇಳಿ. ತಟ್ಟನೆ ನೆಕ್ಸ್ಟ್ ಡೇ ಯಾವ ಶಾಪಿನಾಗ ಹೋಗಿ ತಾನು ಕೆಲಸ ಮಾಡ್ಯಾನೋ ಮಾಡಿಕೊಟ್ಟನೋ ಅದೇ ಒಂದು ವರ್ಕ್ಶಾಪ್ ತೆಗೆದುಕೊಂಡು ಹೋಗಿ ಇವನಿಗೆ ಪರ್ಮಿಷನ್ ಏನೋ ಅಲ್ಲೆಲ್ಲ ಪರ್ಮಿಷನ್ ಬೇಕಂತ, ಹೆಂಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲಂತ ಪರ್ಮಿಷನ್ ಬೇಕಂತ ಅಲ್ಲಿ ವರ್ಕ್ಶಾಪ್ ತೋರಿಸಿ ಮಾತಾಡಿ ಹಿಂಸರು ಆ ವಿಷಯದಾಗ ಅವನಿಗೆ ಪರ್ಮಿಷನ್ ತೆಗೆದುಕೊಂಡು ಹೋಗಿ ಆ ಡೆಂಟಿಂಗ್ ಕೆಲಸದಾಗ ಹಚ್ಚಿನಾಗ ಅವನಿಗೆ ತಿಂಗಳಿಗೆ ಈ 15,000 ರೂಪಾಯಿ ತನಕ ಇತ್ತು. ಆದರೆ ತಿಂಗಳಿಗೆ ನಮ್ಮ ಭಾರತ ದೇಶದ 40,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಇವಾಗ 80,000 90,000 ರೂಪಾಯಿ ಸ್ಯಾಲ್ರಿ ಅವನಿಗೆ. ನನಗೆ ಒಂದು 3-4 ದಿನ ಕೆಳಗೆ ಫೇಸ್ಬುಕ್ದಾಗ ನೋಡಿ ನನಗೆ ವಾಟ್ಸಪ್ ಕಾಲ್ ಮಾಡಿ ಮಾತಾಡಿರತ್ತಾನೆ. ಯಾಕೆ ಮಾತಾಡ್ತಂದರೆ ನಮಗೆ ಸಮಯಗಳಿಗೆ ಯಾವಾಗ ಚೇಂಜ್ ಆಯ್ತದೋ ಗೊತ್ತಿಲ್ಲ, ಆದರೆ ಒಂದು ದಿನ ಬರ್ತದೆ ನಮಗೆ ಸ್ಪಷ್ಟವಾಗಿ, ಆ ದಿನನೇ ಮೇಲಾಗಿರ್ತಕ್ಕಂಥ ದಿನ, ಆ ದಿನನೇ ನಮಗೆ ಉನ್ನತ ಸ್ಥಾನಕ್ಕೆ ಬರ್ತಕ್ಕಂಥ ದಿನ ಆಗಿರ್ತದ. ಅದಕ್ಕೆ ಆ ದಿನ ನಾವು ವ್ಯರ್ಥವಾಗಿ ಕಳ್ಕೊಬಾರ್ದು. ಒಂದು ವೇಳೆ ವ್ಯರ್ಥವಾಗಿ ಕಳ್ಕೊಂಡಿದ್ರೆ ಶಾಪಗ್ರಸ್ತನಾಗಿ ಜೀವನ ಮಾಡ್ತೀವಿ. ಶಾಪಗ್ರಸ್ತನಾಗಿ ಜೀವನ ಮಾಡಿದ್ರೆ ನರಕದಲ್ಲಿ ಹೋಯ್ತೀವಿ ಪ್ರೇರೆ. ನರಕಕ್ಕೂ ನಿನ್ಗೆ ಒಯ್ಯೋದು ದೇವ್ರಿಗೆ ಇಷ್ಟ ಇಲ್ಲ. ನೀನು ನರಕದ ಮಾರ್ಗದಲ್ಲಿ ನಡ್ಸಕ್ಕಂಥ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರು ದುಃಖ ಪಡ್ತಾನೆ ಪ್ರೇರೆ. ದೇವರು ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು, ನಾ ಇಷ್ಟು ಪ್ರಯಾಸ ಪಡೆದ ಇವ್ರಿಗೋಸ್ಕರ, ಇಷ್ಟು ನಾ ಇದು ಆದ ಇವ್ರಿಗೋಸ್ಕರ, ಇವರಿಗಾಗಿ ನಾನು ಬಲಿಯಾದ, ನನ್ನ ರಕ್ತವನ್ನು ಸುರಿಸಿದ, ನನ್ನ ದೇಹ ಎಲ್ಲ ಚೂರು ಚೂರು ಮಾಡ್ಕೊಂಡ, ಇವರಿಗಾಗಿ ನನ್ನ ಪುನರುತ್ಥಾನ ಹೊಂದಿದ, ಇವರಿಗಾಗಿ ನಾನು ಸ್ಥಳ ಸಿದ್ಧಪಡಿಸ್ಲಿಕ್ಕೆ ಹೋಗಿದ, ತಿರುಗಿ ನಾನು ಬರ್ತಾ ಅಂತ ಹೇಳ್ತಿದ್ದ, ಮತ್ತೆ ಭೀ ಕೂಡ ಇವ್ರ ಜೀವನ ಇಷ್ಟೆಲ್ಲ ಎಂಬುದಾಗಿ ಏನು ಮಾಡ್ತಾನ ಯೇಸುಸ್ವಾಮಿ ಪಶ್ಚಾತ್ತಾಪಡ್ತಕ್ಕಂಥನಾಗಿದ್ದಾನೆ ಪ್ರೇರೆ ನಿನ್ನ ವಿಷಯವಾಗಿ. ಆದರೆ ನಿನ್ನನ್ನು ಜಾಗ್ರತೆಯಾಗಿ ನೀನು ಕಾಪಾಡಿಕೊಂಡಿದ್ರೆ ಉನ್ನತ ಸ್ಥಾನ ಹೋಗ್ತಿ. ಒಂದು ದಿನ ಇಲ್ಲ ಒಂದಿನ ಮೇಲಿಗಾಗಿ ನಿನ್ನ ಜೀವನ ಮಾರ್ಪಡ್ತವೆ ಪ್ರೇರೆ. ಕೇಡಿಗಾಗಿ ನಿನ್ನ ಜೀವನ ಇಲ್ಲ. ನಿನ್ನ ಜೀವನದಲ್ಲಿ ದೇವರು ಮೇಲ್ ಮಾಡಬೇಕೆಂಬ ಉದ್ದೇಶ ಇದೆ, ಮೇಲಿಗಾಗಿ ನಿನ್ನ ತರಬೇಕೆಂಬ ಉದ್ದೇಶ ಇದೆ, ಕೇಡಿಗಾಗಿಲ್ಲ. ಆದರೆ ನೀನು ಮೇಲಿಗಾಗಿ ತೋಕಪಡ್ತಿದ್ರೆ ದೇವರು ನಿನ್ನ ಉನ್ನತ ಸ್ಥಾನ ತರ್ತಾನೆ ಪ್ರೇರೆ. ಇವತ್ತು ಆ ವ್ಯಕ್ತಿ ನೀನೇ ಆಗಿದ್ದಿರ್ಬೋದು, ಇವತ್ತು ಆ ವ್ಯಕ್ತಿ ನೀನೇ ಆಗಿದ್ದಿರ್ಬೋದು, ನಿನ್ನ ಒಳಗೆ ದೇವರು ಕಾರ್ಯ ಮಾಡ್ತಕ್ಕಂಥನಾಗಿದ್ದಿರ್ಬೋದು, ಒಂದಿನ ಕಾರ್ಯ ಮಾಡ್ತಕ್ಕಂಥನಾಗಿದ್ದಿರ್ಬೋದು. ಅದಕ್ಕೆ ಇವತ್ತು ನಿನಗೆ ದೇವರು ಆರಿಸ್ಕೊಂಡಿರ್ಬೋದು, ನೀನೇ ಆಗಿದ್ದಿರ್ಬೋದು. ಸದ್ಯ ಜ್ಞಾಪಕ ಮಾಡ್ಕೊ. ಸುವಾರ್ತೆ 5ನೇ ಅಧ್ಯಾಯ 28-29. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಯಾರಿಗಾಗಿ? ಒಳ್ಳೆಯದಾಗಿ ಯಾರು ಮಾಡ್ತಾರೋ ಅವರಿಗೆ ಜೀವಕ್ಕಾಗಿ, ನಿತ್ಯ ಜೀವಕ್ಕಾಗಿ ಪುನರುತ್ಥಾನ ಆಯ್ತದ ಪ್ರೇಯರೇ. ಯೇಸುಸ್ವಾಮಿ 2 ಸತಿ ಬರುವಾಗ ಪಾಪ ಮಾಡಿನೋ ಕೂಡ ಮನುಷ್ಯ ಹೇಳ್ತಾನ, ನೀತಿವಂತನು ಕೂಡ ಮನುಷ್ಯ ಹೇಳ್ತಾನೆ ಪ್ರೇಯರೇ. ಇಬ್ಬರಿಗೆ ವ್ಯತ್ಯಾಸದ. ಪಾಪ ಮಾಡ್ತಕ್ಕಂಥ ಮನುಷ್ಯನಿಗೆ ಕೂಡ ಯಾತಕ್ಕಂದರೆ ನ್ಯಾಯ ತೀರ್ಪದ, ನೀತಿವಂತನು ಕೂಡ ಯಾವ ತೀರ್ಪದ ಅಂದರೆ ನಿತ್ಯ ಜೀವಕ್ಕಾಗಿ ತೀರ್ಪದ ಪ್ರೇಯರೇ. ನೀನೊಂದು ನೀತಿವಂತನಾಗಿದ್ದೆ ಅಂದರೆ, ಸತ್ಯವಂತನಾಗಿದ್ದೆ ಅಂದರೆ, ದೇವರ ಮಗನು ದೇವರ ಮಗಳಾಗಿ ನೀನು ಜೀವನ ಮಾಡ್ತಿ ಅಂದರೆ, ಆತನು ಸನ್ನಿಧಿಯನ್ನು ಆಶ್ರಯಿಸಕ್ಕಂತನಾಗಿದ್ದೆ ಅಂದರೆ, ಯಾವ ಪಾಪ ದ್ರೋಹ ಅಪರಾಧ ಇಲ್ಲದವನಾಗಿ ನೀನು ಜೀವನ ಮಾಡ್ತಿ ಅಂದ್ರೆ ನಿನಗಾಗಿ ನಿತ್ಯ ಜೀವದ ಪ್ರಿಯರೇ. ಒಳ್ಳೆಯದನ್ನು ಮಾಡ್ತಕ್ಕಂಥ ಮನುಷ್ಯನಿಗೆ ನಿತ್ಯ ಜೀವದ, ಕೇಡನ್ನು ಮಾಡ್ತಕ್ಕಂಥ ಮನುಷ್ಯನಿಗೆ ನಿತ್ಯ ಜೀವ ಇಲ್ಲ. ದ್ರೋಹ ಅಪರಾಧ ಪಾಪ ಮಾಡ್ತಕ್ಕಂಥ ಮನುಷ್ಯನಿಗೆ ನಿತ್ಯ ಜೀವ ಇಲ್ಲ. ಒಳ್ಳೆಯದನ್ನು ಮಾಡ್ತಕ್ಕಂಥ ಮನುಷ್ಯನ ಒಂದು ವೇಳೆ ನೀನಾಗಿದ್ದೆ ಅಂದ್ರೆ ನಿನಗ ನಿತ್ಯ ಜೀವದ ಪ್ರೇರೆ. ನೀನು ನಿತ್ಯ ಜೀವಕ್ಕಾಗಿ ಪ್ರಯಾಸ ಪಡ್ಬೇಕು. ನೀ ಎಷ್ಟು ಏನು ಮಾಡಿದ್ರು ಕೂಡ ನಿತ್ಯ ಜೀವಕ್ಕಾಗಿ ತಗೋಪಡ್ಬೇಕು ನೀನು ಸ್ಪಷ್ಟವಾಗಿ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದ, ನಾನು ಬರುವುದಕ್ಕಿಂತ ಮುಂಚಿತವಾಗಿ ಹಾಳು ಮಾಡುವುದಕ್ಕಾಗಿ, ನಾಶ ಮಾಡೋದಕ್ಕೆ ಬರ್ತಾನೆ, ಕಳ್ಳನ್ನು ಕದ್ದುಕೊಳ್ಳೋದಕ್ಕೆ ಬರ್ತಾನೆ, ಮತ್ತೆ ಅದಕ್ಕೆ ಬರಲ್ಲ. ನಾನಂತೂ ನಿಮ್ಗೆ ನಿತ್ಯ ಜೀವ ಕೊಡುವುದಕ್ಕಾಗಿ ಬಂದೆ ಅಂತ ಹೇಳ್ತಾನೆ ಸ್ವಾಮಿ ಸ್ಪಷ್ಟವಾಗಿ. ಅದನ್ನು ನನ್ನ ಸೋದರನಿಗೆ ಹೇಳ್ತಾ ಎಚ್ಚರಿಸ್ತೇನೆ ನಾನು, ನೀನು ಒಳ್ಳೇದು ಮಾಡೋದಕ್ಕಾಗಿ ಪ್ರಯಾಸ ಪಡು, ಒಳ್ಳೇದು ಮಾಡುವುದಕ್ಕೆ, ಒಳ್ಳೆ ಕಾರ್ಯ ಮಾಡೋದಕ್ಕೆ ಪ್ರಯಾಸ ಪಡು, ಒಳ್ಳೆಯವನಾಗಿ ಒಳ್ಳೆಯಾಗಿ ಜೀವನ ಮಾಡ್ಲಿಕ್ಕೆ ಪ್ರಯಾಸ ಪಡು.
ಯವನ ಕಾಲ ವ್ಯರ್ಥವಾಗಿ ಅವಕಾಶ ಕೊಡಬೇಡ, ಯವನ ಕಾಲ ಲೋಕಕ್ಕೆ ಅವಕಾಶ ಕೊಡಬೇಡ. ಯವನ ಕಾಲದಲ್ಲಿ ಸಮೃದ್ಧಿಯಾಗಿ ನಿಮ್ಮದೇ ಈ ಕರ್ತನ ಕಡೆ ತಿರುಗಿಕೊಂಡು ಆತನ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ನೀವು ಪ್ರಯತ್ನ ಪಡು. ಆದರೆ ನಾವು ಎದಕ್ಕೆ ತೋಕಪಡುತ್ತೆ? ನಮ್ಮ ಶರೀರ ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಅತಿ ಆತ್ಮಿಕವಾಗಿ ನಾವು ಇನ್ನೂ ಚಂದ ಕಾಣಬೇಕೆಂಬುದಾಗಿ ಹೇಗೆ ಇರ್ಲತ್ತಿದ್ದೆವು, ಈ ಒಳಗಾತ್ಮದ ನೋಡ್ರಿ, ಇದು ಶುದ್ಧ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡಬೇಕು. ಇದಕ್ಕೆ ನಾವು ಪ್ರಯತ್ನ ಪಡಬೇಕು. ಇದಕ್ಕೊಂದು ವೇಳೆ ನಾವು ಪ್ರಯತ್ನ ಪಟ್ಟೇವು ಅಂದ್ರೆ ನಿತ್ಯ ಜೀವ ನಿಮಗೆ ಅದ ಪ್ರೇಯರಿ. ಹಲ್ಲೆಲೂಯಾ. ಯಾರಿಗದ ನಿತ್ಯ ಜೀವ? ನಿಮಗೆ ನಿತ್ಯ ಜೀವ ಅದ ಪ್ರೇಯರಿ. ಅದಕ್ಕಾಗಿ ಇವತ್ತು ನಾವು ಸ್ಪಷ್ಟವಾಗಿ ನೋಡ್ತೇವೆ ಏನಂತ, ಒಬ್ಬ ಇಂಟಿಗಾದ್ರೆ ಪರವಾಗಿಲ್ಲ, ನಂಬಿಕೆ ವಿಶ್ವಾಸ ಕೊಲ್ತಕ್ಕಂಥ ಹಾಳು ಮಾಡ್ತಕ್ಕಂಥ ಜನರ ಸಾಹಸ ನೀವು ಮಾಡೇಬಾರ್ದು. 10 ಮಂದಿದಾಗ ಒಬ್ಬರ ಇರ್ತಾನೆ ಮೋಸಗಾರನು, 8 ಮಂದಿದಾಗ ಒಬ್ಬರ ಇರ್ತಾನ, 5 ಮಂದಿದಾಗ ಒಬ್ಬರ ಇರ್ತಾನ, ಮೂಗರದಾಗ ಒಬ್ಬರ ಇರ್ತಾನೆ, ಇದ್ದೇ ಇರ್ತಾನ. ಈ ಮೂಗರ ಆಟ ಆಡಿನ ಪ್ಲೇ ಆಡ್ತಾನ, ಹಿಂದೆ ಹೋಗಿ ಅವನ್ನ ನಂಬಡಿ ವಿಶ್ವಾಸ ಮಾಡ್ಬೋದು ನೋಡು, ಅವ ಹಾಂಗ ನೋಡು ಅಂತ ಕೂಡ ಇದ್ದೇ ಇರ್ತಾನೆ. ಅದಕ್ಕಾಗಿ ಒಬ್ಬೊಟ್ಟಿಗೆ ನಾವು ಜೀವನ ನೋಡಿ ಪರವಾಗಿಲ್ಲ, ನೀನು ಮೋಸ ಮಾಡ್ತಕ್ಕಂಥ ನಂಬಿಕೆ ವಿಶ್ವಾಸ ಹಾಳು ಮಾಡ್ತಕ್ಕಂಥ ನೀನು ಸಾಹಸ ಮಾಡಬೇಡ. ನೀವು ಒಬ್ಬೊಟ್ಟಿಗಿರುವ ಕರ್ತನ ಕಡೆ ಕೈ ಎತ್ತಿ ಪ್ರಾರ್ಥನೆ ಮಾಡು. ನಿನ್ನ ಸಾಹಸಕ್ಕೆ ಯಾರು ಬರ್ತಾರ? ಹಲ್ಲೆಲೂಯಾ. ನಿನ್ನ ಬಲಪಡಿಸೋದಕ್ಕೆ ಯಾರು ಬರ್ತಾರ? ದೇವ್ರು ಬರ್ತಾನೆ ಪ್ರೇಯರೆ. ಒಬ್ಬೊಂಟಿಗನಾಗಿರೋ ಪರವಾಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಈ ಸ್ವಲ್ಪಟ್ಟಿಗೆ ಇರ್ತಕ್ಕಂಥ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದವಾಗಿ ಲಾಭವಾಗಿ ಫಲವಾಗಿರಲಿ. ಕಣ್ಮುಚ್ಚಿ ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿ ತಿರುಗಿ ಮತ್ತೆ ಮುಂದಿನ ಒಂದು ಪ್ರಾರ್ಥನೆಯಲ್ಲಿ ನಾವು ಹೋಗೋಣ ಪ್ರೇಯರೆ. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಮಹಿಮೆ ಆಗಲಿ ಮತ್ತು ನಿಮ್ಮ ಘನತೆ ಆಗಲಿ. ಒಳ್ಳೆಯ ಒಂದು ಸಮಯ ಮತ್ತು ಸಂದರ್ಭ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಸಮಯ ಸಂದರ್ಭ ಅವಕಾಶದಲ್ಲಿ ಕರ್ತನಿಗೋ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವಪ್ಪ. ನಮ್ಮನ್ನು ದರ್ಶಿಸ್ರಿ, ನಮ್ಮನ್ನು ಬಲಪಡಿಸಿ, ನಿನ್ನ ಮಹಿಮೆ ಆವೃತ್ತಿಯಲ್ಲಿ ಕಾರ್ಯ ಮಾಡಿ ನಿಮ್ಮ ಚಿತ್ತ ಮಾತು ನೆರವೇರಿಸ್ರಿ. ವಾಕ್ಯತೊಟ್ಟಿಗೆ ಅದ್ಭುತವಾಗಿ ನಮ್ಮನ್ನು ನೀವು ಮಾತಾಡೋದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಯಾಕಂದರೆ ಎಲ್ಲರೂ ಒಟ್ಟಾಗಿ ಕೂಡಿ ನಾವು ಸೇರಿ ನಾವು ನಿನ್ನ ಸನ್ನಿಧಿ ನಾವು ಪ್ರಾರ್ಥನೆ ಮಾಡಬೇಕೆಂಬ ಮನಸ್ಸಂಕಲ್ಪನೆ ದೇವರೇ ನಮ್ಮೆಲ್ಲರೂ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರಿಗೂ ಈ ರೀತಿಯಾಗಿ ನೀವು ಕೂಡಿಸಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಮತ್ತು ಇನ್ನೂ ಜನರು ಮುಂದೆ ದಿನಮಾನದಲ್ಲಿ ಬಂದು ನಿಮ್ಮನ್ನು ಸ್ತುತಿ ಮಾಡುವಾಗ, ನಿಮ್ಮನ್ನು ಮಹಿಮೆ ಪಡಿಸುವಾಗ, ನಿಮ್ಮನ್ನು ಆರಾಧಿಸುವಾಗ ನೀವು ಸಹಾಯ ಮಾಡಿ ಸಹಕರಿಸ್ರಿ. ವಾಕ್ಯದೊಟ್ಟಿಗತ್ತು ಅದ್ಭುತವಾಗಿ ನಮ್ಮನ್ನು ನೀವು ಮಾತಾಡಿದಿ. ಈ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ಹೃದಯದಲ್ಲಿ ದೇವರೇ ನೀವು ಕಾರ್ಯ ಮಾಡು, ಬಲಪಡಿಸು. ಯಾರಾದರೂ ಲೋಕಗಳು ತಿರುಗಿಕೊಂಡು ಪಾಪ ದ್ರೋಹ ಅಪರಾಧದಲ್ಲಿ ಬಿದ್ದೋಗಿರ್ತಕ್ಕಂಥ ಯಾರಾದರೂ ಇದ್ರೂ ಕೂಡ ಪರವಾಗಿಲ್ಲ ದೇವರೇ, ಅವ್ರಿಗೆ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನೀವು ಮಾರ್ಪಡಿಸಿ ಅವ್ರಿಗೆ ಮತ್ತೆ ತಿರುಗಿ ರಕ್ಷಿಸಿ ನಿಮ್ಮ ದಯಾಕರಣ ಕಟಾಕ್ಷ ಅವ್ರ ಮೇಲಿಟ್ಟು ನಿಮ್ಮ ರೆಕ್ಕೆ ನಡುವೆ ಅವರು ಭದ್ರಪಡಿಸಿ ಮತ್ತು ಉನ್ನತ ಹೆಸರಿನ ತರ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಹೇಗೆ ನೀ ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡಿ ನಡೆಸ್ತಿ ಗೊತ್ತಿಲ್ಲ ದೇವರೇ, ನಿನ್ನ ಮಕ್ಕಳೊಳಗೆ ಅದ್ಭುತಗಳು ಮತ್ತು ಸೂಚಕ ಕಾರ್ಯಗಳನ್ನು ಮಾಡಿ ಬಲಪಡಿಸಿ ಉನ್ನತ ಹೆಸರಿನ ತರ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯೋ ದೇವ, ನಾ ಹಿಂಗಾಯ್ತಲ್ಲ, ನಂಗೆ ಅವಮಾನ ಆಗಿದೆ ಎಂಬುದಾಗ ಅಂತಕ್ಕಂಥ ಪ್ರತಿಯೊಬ್ಬರಿಗೆ ಇಲ್ಲ, ಒಂದಿನ ಅವರಿಗೆ ಮಾನ ಮರ್ಯಾದೆ ಗೌರವ ಇಸ್ತಾಗ್ಲಿ ತರ್ತಿ ಎಂಬುದಾಗಿ ನನಗೆ ಗೊತ್ತದ ಕರ್ತನೆ. ಯಾಕಂದರೆ ಒಂದು ದಿನ ನಾನು ಕೂಡ ಈ ರೀತಿಯಾಗಿ ಅಯ್ಯೋ ಎಂಬುದಾಗ ನಾನು ಬಿದ್ದು ಹೋಗಿದ್ದ ಕರ್ತನೆ. ಆದರೆ ಈ ರೀತಿ ನನ್ನ ಪ್ರಖ್ಯಾತಿಗೆ ತಂದಿದ್ದಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಆದರೆ ನಿಜ ಜೀವಿತದಲ್ಲಿ ಮಾತ್ರ ನನಗೆ ಫೇಲ್ ಆಗ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲಪ್ಪ ಕರ್ತನೆ. ಲೋಕದ ವಿಷಯದಲ್ಲಿ ಬಂದಾಗ ನನ್ನ ಫೇಲ್ ಮಾಡಿ ತಿರುಗಿ ಉನ್ನತ ತಂದಿದ್ದಿ, ಆದರೆ ನಿಜವಾದ ಜೀವಿತದಲ್ಲಿ ಮಾತ್ರ ನನಗೆ ಫೇಲ್ ಆಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಕರ್ತನೆ. ಅದನ್ನು ಪ್ರಾರ್ಥಿಸ್ತಾ ನಿನ್ನ ಸನ್ನಿಧಿ ಎಷ್ಟು ನಾವು ಅನುಭವಿಸ್ತೇವೋ ಅಷ್ಟು ಉನ್ನತ ಒಂದು ಮೇಲಿಗಾಗಿ ನಮ್ಮ ಕಾರ್ಯದಪ್ಪ ಕರ್ತನೆ. ನಿನ್ನೊಂದು ಆಸೆದ ಎಲ್ಲ ಮಕ್ಕಳು ನನ್ನ ರಾಜ್ಯದಲ್ಲಿ ಸರಿಬೇಕು, ನನ್ನ ಒಟ್ಟಿಗೆ ಇರಬೇಕು ಎಂಬುದಾಗಿ ನಿನ್ನ ಆಸೆದ ಕರ್ತನೆ. ಅಂತ ಒಂದು ಮಕ್ಕಳಾಗಿ ಪ್ರತಿಯೊಬ್ಬರು ನೀವು ಮಾರ್ಪಡಿಸ್ತೀವಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮತ್ತು ಗೊತ್ತಿದೆ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಪಡ್ಕೊಂಡು ನಾವು ತಂದೆ. ಆಮೇನ್, ಆಮೇನ್, ಆಮೇನ್.